ನೀವು ಮಾನಸಿಕವಾಗಿ ಕುಗ್ಗೋಗ್ತಾ ಇದ್ದೀರಾ. ನೀವೀಗ ಮಾಡ್ತಾ ಸಾಧಿಸೋದಾದ್ರೂ ಏನಿದೆ? ಯು ಡನ್ ಎವ್ರಿಥಿಂಗ್. ಯು ದ ಗ್ರೇಟೆಸ್ಟ್ ಮ್ಯಾನ್ ಇನ್ ದ ವರ್ಲ್ಡ್. ನನ್ನ ಕೈಲಿ ಆಗ್ತಾ ಇಲ್ಲ ನಿಮ್ಮನ್ನ ಈ ಸ್ಥಿತಿನಲ್ಲಿ ನೋಡ್ಲಿಕ್ಕೆ. ಹೌದು ಅಂಕಲ್, ನನಗೂ ಕೂಡ ನಿಮ್ಮನ್ನ ಈ ಪರಿಸ್ಥಿತಿಯಲ್ಲಿ ನೋಡೋಕ್ಕಾಗ್ತಾ ಇಲ್ಲ. ಸ್ವಲ್ಪ ದಿನ ನೀವು ಬ್ಯಾಂಗ್ಳೂರ್ ಬಿಟ್ಟೋಗೋದು ಒಳ್ಳೆಯದು. ನೀವು ಕೂಡಲೇ US ಹೋಗ್ಬಿಡಿ. ಜಾಗ ಬದಲಾದರೆ ನಿಮ್ಮ ಮನಸ್ಸಿನ ಆಲೋಚನೆಗಳೂ ಬದಲಾಗತ್ತೆ. ಬೇಡ, ನಾನು ಮತ್ತೆ ಮೋಸ ಹೋಗ್ಬಿಟ್ಟೆ. ಅವಳು ಮತ್ತೆ ಮೋಸ ಮಾಡ್ಬಿಟ್ಲು. ಜೀವನಕ್ಕಿದ್ದ ನನಗೆ ಅದೇ ಜೀವನ ಇಷ್ಟನೇ ಮಾಡ್ತೆ ಅಂತ ನಾನು ಎದುರು ನೋಡಲಿಲ್ಲ. ನನ್ನ ಜೀವನದಲ್ಲಿ ನನ್ನದೇ ಆದ ಕೆಲವು ಧ್ಯೇಯಗಳಿದ್ವು. ಮೊದಲನೇದು, ನಾನು ಯಾರಿಗೂ ಸುಳ್ಳು ಹೇಳಬಾರ್ದು, ನನ್ನಿಂದ ಯಾರಿಗೂ ಮೋಸ ಆಗಬಾರ್ದು. ಎರಡನೇದು, ನಂದು ಅಂತ ಒಂದು ಸ್ವಂತ ಕಂಪ್ನಿ ಇಟ್ಟು ಅದರಿಂದ ಒಂದಷ್ಟು ಜನರ ಜೀವನಕ್ಕೆ ಆಧಾರ ಆಗಬೇಕು. ಮೂರನೇದು, ನನ್ನ ಸಂಸಾರ ಸಮಾಜದಲ್ಲಿ ಯಾವತ್ತೂ ತಲೆ ತಗ್ಸೋ ರೀತಿ ನಾ ಏನು ಮಾಡಬಾರ್ದು. ನಾಲ್ಕನೇದು, ಈ ಕೋರ್ಟು ಸ್ಟೇಷನ್ ಮೆಟ್ಲು ಹತ್ತಲೇಬಾರ್ದು. ಇನ್ಸ್ಪೆಕ್ಟರ್ ಇದ್ದಾರಾ? ಇದಾರೆ, ಒಳಗಡೆ ಎನ್ಕ್ವೈರಿ ನಡೀತಾ ಇದೆ. ಕಂಪ್ಲೇಂಟ್ ಕೊಡಬೇಕಾಗಿತ್ತು. ಏನ್ ಕಂಪ್ಲೇಂಟ್ ರೀ? ಮಿಸ್ಸಿಂಗ್ ಕಂಪ್ಲೇಂಟ್. ನೋಡ್ರಿ, ಡಾಗ್ ಮಿಸ್ಸಿಂಗು, ಕ್ಯಾಟ್ ಮಿಸ್ಸಿಂಗು ಅಂತ ಕಂಪ್ಲೇಂಟ್ ಕೊಡಕ್ ಬರಬೇಡಿ. ನಮಗೇನು ಅದೇ ಕೆಲಸನ ನಾಯಿ ಬೆಕ್ಕು ಹಿಡಿಯೋದು? ಮಾಡಕ್ ಬೇರೆ ಏನು ಕೆಲಸ ಇಲ್ವಾ? ಮಿಸ್ ಆಗಿರೋದು ಕ್ಯಾಟೋ ಡಾಗೋ ಅಲ್ಲ, ನನ್ನ ಮಿಸ್ಸಸ್. ಆಕರ್ಷಣೆಗೆ ಸಿನಿಮಾಗೆ ಯಾಕಮ್ಮ ಒಂದು ಸಿಕ್ಕಾಕೋತೀರಿ? ಏನು ಮಾಡ್ಕೊಂಡಿದ್ದೀರಿ? ಸರ್, ನಾನು ಫೈನಲ್ ಇಯರ್ BE ಸ್ಟೂಡೆಂಟ್. ಏನಾಯ್ತು ಇವ್ರಿದ್ದೀಗ? ಸರ್,
ನೀನ್ ನೋಡಕ್ ತುಂಬಾ ಚೆನ್ನಾಗಿದ್ಯಾ ಅಂತ ಈ ಡೈರೆಕ್ಟರ್ ನನ್ನ ಹೀರೋಯಿನ್ ಆಗಿ ಸೆಲೆಕ್ಟ್ ಮಾಡಿದ್ರು. ಮಾಡ್ಕೇರಿಗ್ ಶೂಟಿಂಗ್ ಕರ್ಕೊಂಡ್ ಹೋದ್ರು. ಹೀರೋಯಿನ್ಗೆ ಜ್ವರ ಬರೋ ಸೀನು ನ್ಯಾಚುರಲ್ ಆಗಿರ್ಬೇಕು ಅಂತ ಮಣೆಲ್ ನೆನ್ಸಿ ಜ್ವರ ಬರ್ಸಿ ಶೂಟಿಂಗ್ ಮಾಡಿದ್ರು. ಈ ಡೈರೆಕ್ಟರ್ ನನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡ್ ಹೋಗ್ಲಿಲ್ಲ ಸರ್. ಆಮೇಲೆ ಹೀರೋಯಿನ್ ಮರ ಹತ್ತಿ ಚೇಪೆಕಾಯಿ ಕೀಳೋ ಸೀನು, ಅದು ನ್ಯಾಚುರಲ್ ಆಗಿರ್ಬೇಕು ಅಂತ ಮರ ಹತ್ಸಿದ್ರು. ಕೊಂಬೆ ಮುರಿದು ಕೆಳಗ್ ಬಿದ್ದು ಕೈ ಫುಲ್ ಫ್ರಾಕ್ಚರ್ ಆಯ್ತು ಸರ್. ಆದ್ರೂ ಈ ಡೈರೆಕ್ಟರ್ ನನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಲಿಲ್ಲ. ಇವಾಗ ಪ್ರೆಗ್ನೆಂಟ್ ಆಗೋ ಸೀನ್ ಅಂತೆ. ನ್ಯಾಚುರಲ್ ಆಗಿರ್ಬೇಕು ಅಂತ ಡೈರೆಕ್ಟರ್ ನನ್ನ ಪ್ರೆಗ್ನೆಂಟ್ ಆಗೋ ಅಂತ ಟಾರ್ಚರ್ ಮಾಡ್ತಿದ್ದಾರೆ ಸರ್. ನ್ಯಾಚುರಲ್ ಪ್ರೆಗ್ನೆಂಟ್ ಆಗ್ಬೇಕಂತ? ಹ್ಞೂ ಸರ್, ಇನ್ನೂ ₹1 ಪೇಮೆಂಟ್ ಕೊಟ್ಟಿಲ್ಲ. ಡೈರೆಕ್ಟರ್ ನಂಗೆ ತುಂಬಾ ಟಾರ್ಚರ್ ಕೊಡ್ತಿದ್ದಾರೆ ಸರ್. ನಾನ್ ಒಳ್ಳೆ ಮನೆಯಿಂದ ಬಂದಿರೋ ಹುಡುಗಿ ಹೇಗ್ ಸರ್ ಪ್ರೆಗ್ನೆಂಟ್ ಆಗಕ್ಕಾಗತ್ತೆ? ದಯವಿಟ್ಟು ನಂಗೆ ನ್ಯಾಯ ಕೊಡ್ಸಿ ಸರ್ ಪ್ಲೀಸ್. ಇವರಿಬ್ಬರು ಡೈರೆಕ್ಟರ್ ಯಾರು? ಇವ್ರೇ ಸರ್. ಬನ್ನಿ ಸರ್, ಬನ್ನಿ ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಏನ್ರಿ ನಿಮ್ಮ ಹೆಸರು? ನನ್ನ ಹೆಸರು ನ್ಯಾಚುರಲ್ ನಾರಾಯಣ ಅಂತ. ಹಾ ಹಾ. ಇವಾಗಿನ ಕಾಲದ ಹೀರೋಯಿನ್ಗಳಿಗೆ ಡೆಡಿಕೇಶನ್ ಇಲ್ಲ ಸರ್. ಎಲ್ಲ ನ್ಯಾಚುರಲ್ ಆಗಿ ತೋರಿಸ್ಬೇಕು ಸರ್. ಅವಾಗಲೇ ಜನ ಥಿಯೇಟರ್ಗೆ ಬಂದು ಶಿಳ್ಳೆ ಹೊಡೆಯೋದು. ಏನಾದ್ರು ಬೈದ್ರೆ ಡೈರೆಕ್ಟರ್ ಕಿರುಕುಳ ಕೊಡ್ತಾವನೆ ಅಂತ ಚೇಂಬರ್ಗೂ ಕಂಪ್ಲೇಂಟ್ ಕೊಡ್ತಾರೆ ಸರ್. ಅದೆಲ್ಲ ಇರ್ಲಿ, ನಿಮ್ ಕತೆ ಹೇಳ್ರಿ, ನಿಮ್ ಕತೆ ಅಷ್ಟೇ ಹೇಳ್ರಿ. ಈಗ ಕತೆ ಸಂಕ್ಷಿಪ್ತವಾಗಿ ಹೇಳ್ತೀನಿ ಸರ್. ಸರ್ ಒಂದು ಸ್ಮಾಲ್ ರಿಕ್ವೆಸ್ಟು, ಕತೆ ಥ್ರೆಡ್ನ ಎಲ್ಲೂ ಲೀಕ್ ಮಾಡಬೇಡಿ ಸರ್. ಕತೆ ಸರ್, ಸರ್ ಹೀರೋ ಹೀರೋಯಿನ್ನು ಚೈಲ್ಡ್ಹುಡ್ ಲವ್ ಸ್ಟೋರಿ ಸರ್. ಹಂಗೆ ಬೆಳೆದು ದೊಡ್ಡವರಾಗ್ತಾರೆ ಸರ್. ಇಬ್ರು ಪರಸ್ಪರ ಮಾತಾಡ್ಕೊಂಡು ಮದುವೆ ಆಗ್ಬಿಡ್ತಾರೆ ಸರ್. ಮದುವೆ ಆದ್ಮೇಲೆ ಸರ್ ಹೀರೋಯಿನ್ ಪ್ರೆಗ್ನೆಂಟ್ ಆಗ್ತಾಳೆ ಸರ್. ಅಲ್ಲ ಸರ್, ಹೀರೋ ಸತ್ತು 10 ವರ್ಷ ಆಗಿರುತ್ತೆ ಸರ್. ಆಮೇಲೆ ಹೀರೋಯಿನ್ ಗೊತ್ತಾಗುತ್ತೆ ಇಷ್ಟು ದಿವಸ ನನ್ನ ಜೊತೆ ಇದ್ದಿದ್ದು ಹೀರೋ ಅಲ್ಲ, ಹೀರೋ ಆತ್ಮ ಅಂತ ಸರ್. ಅಲ್ರಿ ಡೈರೆಕ್ಟ್ರೆ, ದೆವ್ವ ಎಲ್ಲರೂ ಹೀರೋಯಿನ್ ಪ್ರೆಗ್ನೆಂಟ್ ಮಾಡಕ್ ಆಗತ್ತೇನ್ರಿ? ಅದೇ ಸರ್ ನ್ಯಾಚುರಾಲಿಟಿ, ಅದೇ ಸರ್ ಟ್ವಿಸ್ಟ್. ಹೀರೋಯಿನ್ ಹಾಸ್ಪಿಟಲ್ ಹೋಗ್ತಾಳೆ ಸರ್ ಟೆಸ್ಟ್ ಮಾಡ್ಸೋಕೆ ಅಂತ. ಹೊಟ್ಟೆ ಮುಂದೆ ಬಂದಿರುತ್ತೆ, ಆದ್ರೆ ಹೊಟ್ಟೆಲ್ ಮಗುನೇ ಇರಲ್ಲ. ಹಂಗೆ ಹೊಟ್ಟೆಗೆ ಝೂಮ್ ಮಾಡ್ಕೊಂಡು ಹೋಗ್ತೀವಿ ಸರ್. ಬನ್ನಿ ಬನ್ನಿ, ಕ್ಲೋಸ್ ಬನ್ನಿ, ಬಂದೆ ಸರ್. ಕ್ಲೋಸ್ ಬನ್ನಿ. ಹಂಗೆ ಇನ್ನೂ ಬರಲ್ಲ ಸರ್. ನ್ಯಾಚುರಲ್ ತಾನೆ, ಗೊತ್ತಾಗ್ಲಿ ನ್ಯಾಚುರಲಿಟಿ ಏನು ಅಂತ. ಕಂಡ ಕಿತ್ಬಿಡ್ತೀನಿ. ನ್ಯಾಚುರಲ್ ಅಂತೆ, ನ್ಯಾಚುರಲ್ ನಾರಾಯಣಪ್ಪ ಅಂತೆ. ಕೇಳ ನ್ಯಾಚುರಲ್ ನರ ಹೆಸಿದ್ದಪ್ಪ ಸರ್. ಇವ್ರ ಪ್ರೊಡ್ಯೂಸರ್ ಬರೋವರೆಗೂ ಲೀಡ್ ಚೆನ್ನಾಗಿ ಕೊಡಕ್ ಕೊಡ್ಸಿ ಹೇಳ್ತಿ. ಎದಾಗ ಬೆಲೆ ಸರಿ ಸರ್. ಸರ್ ಎರಡು ಬಿಡಿ, ನೇಚರ್ ಕಾಲ್ ಕಳಿಸ್ಬಿಡಿ ನಾರಾಯಣಪ್ಪನ. ನೆಕ್ಸ್ಟ್ ನೀನು ಹೀರೋ ಸರ್. ಬಾ ಮುಂದೆ. ಯಾವರು? ನಮ್ಮೂರ್ ಕೊಳ್ಳೇಗಲ್ಲ ಸರ್. ಹೀರೋ ಮಾಡ್ತೀನಿ ಅಂತ ಕರ್ಕೊಂಡ್ ಬಂದ್ಬಿಟ್ಟ ಸರ್. ಬಾ ಮುಂದೆ ಬಾ. ಗುಂಟೈತೀನಿ ಸರ್. ಏನ್ ಹೆಸರು? ಮಧು ಸರ್. ಮೈ ತುಂಬಾ ಕೈನ ತುಂಬಿಕೊಂಡಿದ್ದೆ ಮಧುನ. ನೀನು ಗಡ್ಡ ಹೀರೋ ಮಾಡ್ತಾನ, ಹೀರೋ ಆಗ್ತಾನಂತೆ. ಹೋಗ ಹೋಗ ಹೋಗ. ಗರ್ಲ್ ಬಸ್ಗೆ ನನ್ನ ಮಕ್ಕಳನ್ನ ತಂದು ನೋಡಮ್ಮ, ಎಲ್ಲ ರಂಗದಲ್ಲೂ ಒಳ್ಳೆಯವರು ಕೆಟ್ಟರು ಇದ್ದೇ ಇರ್ತಾರೆ. ನಾವು ಒಳ್ಳೆಯವ್ರನ್ನ ಆಯ್ಕೆ ಮಾಡ್ಕೋಬೇಕು ಅಷ್ಟೇ. ನೋಡೋಕೆ ಒಳ್ಳೆ ಮನೆಯವ್ರ ಥರ ಕಾಣ್ತೀರಿ. ಮನೆಗೋಗಿ ಸೇರ್ಕೊಳ್ಳಿ ಹೋಗಿ. ಥ್ಯಾಂಕ್ ಯು ಸೋ ಮಚ್ ಸರ್. ಆಲ್ ರೈಟ್. ನಮಸ್ಕಾರ ಸರ್. ಕೂತ್ಕೊಳ್ಳಿ. ಸರ್, ಅವ್ನ ಮಿಸ್ಸಸ್ ಮಿಸ್ಸಿಂಗ್ ಅಂತೆ. ಹೌದೇನ್ರಿ? ಹಾಂ ಸರ್. ಆಯ್ಸಿ. ಏನು ಮಾಡ್ತಾರೆ? ಯಾರು? ನಿಮ್ಮ ಮನೆಯವ್ರಿ? ಸಾಫ್ಟ್ವೇರ್ ಇಂಜಿನಿಯರ್ ಸರ್. ಮತ್ತು ನೀವು? ನಾನು ಒಂದು ಸ್ಟಾರ್ಟಪ್ ಕಂಪ್ನಿ ನಡೆಸ್ತಾ ಇದ್ದೀನಿ. ಆಹಾ, ಇಬ್ಬರು ಸಾಫ್ಟ್ವೇರಾ? ಯಾವಾಗಿಂದ ಮಿಸ್ಸಿಂಗು? ಬೆಳಿಗ್ಗೆ ಆಫೀಸ್ಗೆ ಹೋಗಿದ್ದು, ಇನ್ನೂ ಬಂದಿಲ್ಲ. ದಿನ ಅಷ್ಟು ಗಂಟೆಗೆ ಬರ್ತಾಯಿದ್ರು? ಸಂಜೆ 6 ಗಂಟೆಗೆಲ್ಲ ಬಂದ್ಬಿಡ್ತಾ ಇದ್ಲು ಸರ್. ಮತ್ತೆ ಎಲ್ಲೋ ಹೋಗಿರ್ತಾರೆ, ಬರ್ತಾರೆ ಬಿಡ್ರಿ. ಸರ್, ಅದು ಆಫೀಸಿಗೆ ಫೋನ್ ಮಾಡಿದ್ದೆ, ಮಧ್ಯಾಹ್ನನೇ ಹೊರಟ್ಲಂತೆ. ಅವಳಿಗೆ ಸುಮಾರು ಸಲ ಫೋನ್ ಮಾಡಿದೆ, ನಾಟ್ ರೀಚಬಲ್ ಅಂತಾನೆ ಬರ್ತಾ ಇದೆ. ನಂಗೆ ಯಾಕೋ ತುಂಬ ಗಾಬರಿ ಆಗ್ತಿದೆ ಸರ್. ಯಾರ ಜೊತೆ ಏನೋ ಮೆಸೇಜ್ ಏನಿಲ್ಲ? ಗೊತ್ತಿಲ್ಲ ಸರ್. ಅವ್ರು ಹೆಂಗೆ ಓಡಾಡ್ತಾರೆ? ವೆಹಿಕಲ್ ಇದೆಯಾ? ಇಲ್ಲ ಸರ್, ಬೆಳಿಗ್ಗೆ ಹೋಗ್ತಾ ನಾನೇ ಡ್ರಾಪ್ ಮಾಡ್ತೀನಿ, ಸಂಜೆ ಬರ್ತಾ ಕ್ಯಾಬಲ್ಲಿ ಬರ್ತಿದ್ಲು. ಮಗಳ? ಹಾಂ. ಏನಮ್ಮ ಪುಟ್ಟ ಹೆಸರು? ಆದ್ಯ ಸಂತೋಷ್. ನೈಸ್ ನೇಮ್, ವೆರಿ ಗುಡ್. ನೋಡಿ, ಒಂದು 2-3 ಗಂಟೆ ತಡವಾದ ತಕ್ಷಣ ಏನೋ ಪರ್ಸನಲ್ ಕೆಲಸ ಎಮರ್ಜೆನ್ಸಿ ಅಂತ ಹೊರಗೆ ಹೋಗಿರ್ತಾರೆ. ಅದಕ್ಕೆಲ್ಲ ಮಿಸ್ಸಿಂಗ್ ಅಂತ ಕಂಪ್ಲೇಂಟ್ ಕೊಡಬಾರ್ದು. ಬರ್ತಾರೆ ಹೋಗಿ. ಸರ್, ಒಂದು ಕೆಲಸ ಮಾಡಿ, ನಿಮ್ಮ ಮನೆಯವರ ಅವ್ರು ಕೆಲಸ ಮಾಡೋ ಜಾಗ, ವಿಳಾಸ, ಅವ್ರ ನಂಬರು, ಅವ್ರ ಡೀಟೇಲ್ಸ್ನೆಲ್ಲ ಬಿಟ್ಟು ಹೋಗಿ. ಸಿದ್ದಪ್ಪ? ಸರಿ ಸರ್. ಸರ್, ಇವ್ರು ಕರ್ಕೊಂಡೋಗಿ ಒಂದು ಕಂಪ್ಲೇಂಟ್ ಬರ್ಸಪ್ಪ. ಆ ಮಂಗ್ಲಾದ ಕರ್ಕೊಂಡೋಗಿ. ಎಸ್ ಸರ್. ಬನ್ನಿ. FIR ಏನು ಬೇಡ ಅಂತ ಹೇಳಪ್ಪ. ಅದು ಸರ್, ನಾವು ಫಾಲೋ ಮಾಡ್ತೀವಿ. ನೀವು ಹೋಗಿ. ಬಾಯ್ ಬುಟ್ಟಿ. ಬಾಯ್ ಅಂಕಲ್. ಆದ್ಯ ಸಂತೋಷ ಅಲ್ಲ ಜಾಣೆ. ಏನ್ ವಿಷಯ? ನನ್ನ ಹೆಂಡತಿ
ಪಪ್ಪ ಮಮ್ಮಿ ಬಂದ ತಕ್ಷಣ ನಾವು ಕೇಕ್ ಕಟ್ ಮಾಡ್ತೀವಲ್ಲ, ಹ್ಞೂ ಮಗಳೇ. ಅದ ಕೇಕ್ ಯಾರು ಕಟ್ ಮಾಡೋದು, ಮಮ್ಮಿನಾ ನೀನಾ? ನೀನೆ. ಇವತ್ತೆ ನನ್ನ ವೆಡ್ಡಿಂಗ್ ಡೇನಾ, ನೀನೇ ಕಟ್ ಮಾಡಬೇಕು. ಇಷ್ಟು ಮಾತು ಕಲ್ತಿದೆ ನಮ್ಮ ಗಿಳಿ ಮರಿ. ನಿಧಾನಕ್ಕೆ ನೀನೇ ಚೆಲ್ಕೊಳ್ದೆ ಕುಡಿದ್ಯಾ? ನಿನ್ನ ನಡೆ ಯಾವ ಕಡೆ ತಿರುಗೋ ಈ ಭೂಮಿಗೂ ನಿಂತಂತಿದೆ ನಿನ್ನ ನಡೆ ಯಾವ ಕಡೆ ಯಾವ ಕಡೆ. ಬೇಕಾ? ರಾತ್ರಿ ಬೇಗ ಬರ್ಬೇಕಲ್ವಾ? ಕೆಲಸ ಇರುತ್ತಲ್ವಾ? ಹೆಂಡ್ತೇನು ಮುಖ್ಯ ಅಲ್ವಾ? ಈಗ ಮಾತಿಗಿಂತ ರೊಮ್ಯಾನ್ಸ್ ಮುಖ್ಯ ಅಲ್ವಾ? ತುಟಿ ಏನ್ ತಪ್ಪು ಮಾಡಿತ್ತು? ಕೆಲ್ಸದೋಳು ಬಂದ್ಲು. ಬಿಡು. ಬಿಡಲ್ಲ. ಕೆಲ್ಸದೋಳು ಬಂದಿದ್ದಾಳೆ, ಬಿಡು. ನಮ್ ಕೆಲ್ಸ ಪೋಸ್ಟ್ಪೋನ್. ಕೆಲಸದೋಳು ವಾಪಸ್ ಹೋದ್ರೆ ಮನೆ ಪಾತ್ರೆ ಎಲ್ಲ ನೀನೇ ತೊಳಿಬೇಕು. ತೊಳಿತ್ಯಾ? ಸೋಂಬೇರಿ. Hello? Mr. Santosh, it's Swapna here from CSF Finance. Your EMI has been pending since 2 months and the check has been bounced. May I know the reason, please? The thing is that ನಾನು ಔಟ್ ಆಫ್ ಸ್ಟೇಷನ್ ಇದ್ದೀನಿ. ಒಂದು 2 days ಟೈಮ್ ಕೊಡಿ, ಐಲ್ ಬಿ ಬ್ಯಾಕ್. ಇನ್ಫ್ಯಾಕ್ಟ್ ಸ್ಯಾಲ್ರಿ ಕೂಡ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. Okay, clear it within 2 days. Otherwise, we need to send the notice. Yeah. I'll do it. Yes. ವಿನಯ್, ಒಂದು 8,000 ಅಮೌಂಟ್ ಬೇಕಿತ್ತು. ಇವತ್ತು ಆಫೀಸ್ಗೆ ಬರ್ಬೇಕಾದ್ರೆ ಪರ್ಸ್ ಕಳೆದೋಯ್ತು. ನೆಕ್ಸ್ಟ್ ವೀಕ್ ಕೊಟ್ಬಿಡ್ತೀನಿ. ಸಾರಿ ಸಂತೋಷ್, ಲಾಟ್ ಆಫ್ ಕಮಿಟ್ಮೆಂಟ್ಸ್, ಮಂತ್ ಎಂಡ್ ಬೇರೆ. ಸಾರಿ ಮಗ. ದಟ್ಸ್ ಓಕೆ. ಎಸ್ ಸರ್. ಸಂತೋಷ್, ಅವಿನಾಶ್ here. Please come to conference hall. I'm coming. ಜೀವನ ಪ್ರಯಾಣ ಸಂಭಾಳಿಸು ಭಯಾನ, ಆಸ್ವಾದಿಸು ನಿಜಾನ, ಮತಾಗಲಿ ನಿನ್ನ ಮೌನ. ಸಿಂಹ ತನ್ನ ಬೇಟೆನ ಕಳ್ಕೊಂಡಾಗ ಹಸುವಿನಿಂದ ಹಿಂತಿರ್ಗೋದಿಲ್ಲ, ಮತ್ತೊಂದು ಬೇಟೆಗೆ ಸಿದ್ಧವಾಗುತ್ತೆ. ಅದ್ರ ಹಸುವು ನೀಗೋವರೆಗೂ ಬೇಟೆ ಆಡ್ತಾನೆ ಇರುತ್ತೆ. ಯಾರೋ 4 ಜನ ನಿನ್ ಪ್ರತಿಭೆನ ಗುರುತಿಸ್ಲಿಲ್ಲ ಅಂತ ಕುಗ್ಬೇಡ. ಅದೇ ಜ್ಞಾನದ ಜೊತೆ ಹೊಸ ಹೆಜ್ಜೆ ಇಡು. ಯಾರಿಗ್ ಗೊತ್ತು, ಆ ಹೆಜ್ಜೆ ಹೊಸ ಇತಿಹಾಸವನ್ನೇ ಸೃಷ್ಟಿ ಮಾಡ್ಬೋದು. ಪ್ರಯತ್ನ ಹಣೆ ಬರಕ್ಕಿಂತ ದೊಡ್ಡದು. ಸಜ್ಜಾಗಿದೆ ಸವಾರಿ
ಮಾಡಿಕೋ ತಯಾರಿ, ಕಣ್ಣೀರು ಇಲ್ಲಿ ದುಬಾರಿ, ವಿಧಿಯಾಟ ತುಂಬ ಕ್ರೂರಿ. ಹೇಯ್ ನಿಂತ್ಕೊಳ, ಹೇಯ್ ತಿರ್ಗಲೇ ಎತ್ತ ಪರ್ಸ. ಏನ ಬರೀ 200 ರೂಪಾಯಿ? ಸೇಲ್ಸ್ ಮ್ಯಾನೇನಾ? ಇಷ್ಟೊತ್ತಲ್ಲಿ ಬಂದಿದ್ದಾನೆ ಅಂದ್ರೆ ಮಾಮನ ಇರ್ಬೇಕಂಡ್ರ. ಬೇಡ್ರ ಸಿಗರೇಟ್ ಕಾಸಾಯ್ತು. ಎಲ್ಲ ಹುಡುಕ್ರ ಕಾಲಚಕ್ರ ಘೋರ ಕಾಯದಿಲ್ಲ ಯಾರ, ನಿಲ್ಲದಿರಲಿ ಸಂಚಾರ, ನಿನ್ನಳಿವು ಉಳಿವು ನಿನ್ನ ಕೈಲಿ. ನೀ ಬ್ರೇಕ್ ಮಾಡು ರೂಲ್ಸು, ನೋವೆಲ್ಲ ಬಾಬುಟಾಯಿಸು. ಈ ಲೈಫ್ ಒಂದು ರೇಸು, ಗೆಲುವಿನಲ್ಲಿ ಖರ್ಚಿಸು. ಮೊದಲನೇ ಪ್ರೀತಿಯ ಪ್ರಸಂಗ, ಎದೆಯಲ್ಲಿ ಸೃಷ್ಟಿಸಿ ತರಂಗ, ಹಾರಿದೆ ಬದುಕಿನ ಪತಂಗ, ಬೇಕು ನಿನ್ನ ಸಂಗ. ನಿನ್ನಲ್ಲಿ ನಿನ್ನ ಮರೆಸುವಂತ ಪ್ರೀತಿ, ನಿನ್ನನ್ನು ಬಿಟ್ಟು ಜಾರಿ ಹೋಗೋ ಭೀತಿ, ನಿನ್ನಲ್ಲಿ ನಿನ್ನ ಹುಡುಕುವ ನೀತಿ, ಭಾವನೆಯ ಬೆನ್ನ ಹತ್ತಿ. ಕಾಲಚಕ್ರ ಮರ್ಮ, ಪಾಪ ಪುಣ್ಯ ಧರ್ಮ, ಸುತ್ತಾಡಿಸುತ್ತೆ ಕರ್ಮ, ನೀ ಕೊಟ್ಟಿದ್ದೆಲ್ಲ ತಿರುಗಿ ಪಡೆವೆ. ನೀ ಬ್ರೇಕ್ ಮಾಡು ರೂಲ್ಸ್, ನೋವೆಲ್ಲ ಬಾಬುಟಾಯಿಸು. ಈ ಲೈಫ್ ಒಂದು ರೇಸು, ಗೆಲುವಿನಲ್ಲಿ ನನ್ನ ಕಂಪ್ನಿಗೆ ಲೋನ್ ಅಪ್ಲೈ ಮಾಡಿದ್ವಲ್ಲ, ಸ್ಯಾಂಕ್ಷನ್ ಆಗಿದೆ. ನೀ ಬ್ರೇಕ್ ಮಾಡು ರೂಲ್ಸು, ನೋವೆಲ್ಲ ಬಾಬುಟಾಯಿಸು. ಈ ಲೈಫ್ ಒಂದು ರೇಸು, ಗೆಲುವಿನಲ್ಲಿ ಖರ್ಚಿಸು. ಹಾಯ್ ಹಾಯ್, ಯಾಕೆ ನಮ್ಮ ಮುದ್ದು ಗಿಳಿ ಅಂತಿದೆ. ತಗೋ ಊಟ ಮಾಡು. ಬೇಡ, ನನ್ನಮ್ಮ ಬೇಕು. ತಿನ್ನಮ್ಮ. ನನ್ ಬೇಡ, ನನ್ನಮ್ಮ ಬೇಕು. ತಿನ್ನು ಮಗಳೇ. ನನ್ ಬೇಡ, ನನ್ನಮ್ಮನ ಕೈ ನೋಡು, ಲೇಟ್ ಆಗಿದೆ, ಅಮ್ಮ ಬರ್ತಾಳೆ, ನೀ ತಿನ್ನು ಆಯ್ತಾ. ತಗೋ ಬೇಡ, ನನ್ನಮ್ಮ ತಿನ್ನು. ಬೇಕು. ತೆಗೆದು ಕೊಟ್ಟಾದ್ರೆ ನಿಂಗೆ ಬರ್ತಾಳೆ, ತಿನ್ನು ಅಂತ ಹೇಳ್ತಾ ಇಲ್ವಾ? ತಿನ್ನು. ಬೇಡ, ನನ್ನಮ್ಮನ ಕೈ ತಿಂತೀನಿ. ಬೇಡ, ನನ್ನಮ್ಮ ಬೇಕು. ಬೇಡ, ಅಮ್ಮ ಬೇಕು. ನನ್ನಮ್ಮ ಬೇಕು. ಬೇಡ, ನನ್ನಮ್ಮ ಬೇಕು. ನನ್ನಮ್ಮ ಬೇಕು. ಬೇಡ.
ಭಯದ ಹಿಂದೆ ಮನುಷ್ಯ, ಮನುಷ್ಯನ ಹಿಂದೆ ರಹಸ್ಯ. ಪ್ರತಿಯೊಬ್ಬ ಮನುಷ್ಯನ ಜೀವನ ಘಟನೆಗಳ ಮೇಲೆ ಆಧಾರಿತವಾಗಿರುತ್ತೆ. ಆ ಘಟನೆಗಳನ್ನ ಎದುರಿಸಿ ಬರೋಷ್ಟರಲ್ಲಿ ಮನುಷ್ಯನ ಪ್ರಾಣಪಕ್ಷಿ ಹಾರಿ ಹೋಗಿರುತ್ತೆ. ಧರ್ಮ, ಅರ್ಥ, ಕಾಮ, ಮೋಕ್ಷ, ಪರಪುರುಷಾರ್ಥಗಳ ನಡುವಿನ ಸಂಘರ್ಷವೇ ಗುಡ್ ಮಾರ್ನಿಂಗ್ ಕಣ್ರವ. ಗುಡ್ ಮಾರ್ನಿಂಗ್. ಬಾ. ನೀನಿದ್ರೆ ಅಲಾರಾಮೇ ಬೇಡ ಕಣೆ. ಕರೆಕ್ಟಾಗಿ 6 ಗಂಟೆಗೆ ಬಂದು ಬೆಲ್ ಮಾಡ್ತೀಯ. ನಾವ್ ಹಂಗೆ ಕಣ್ರವ. ಟೈಮು ಅಂದ್ರೆ ಪಕ್ಕ ಟೈಮು. 9 ಗಂಟೆಗೆ ಊಟ, 10 ಗಂಟೆಗೆ ಸ್ವಲ್ಪ ತುಂಟಾಟ, ನಿಂದೊಳ್ಳೆ ಕಾಟ. ಆಮೇಲೆ ನಿದ್ದೆ. ಬೆಳಗ್ಗೆ 5 ಗಂಟೆಗೆ ಎದ್ದೆ. ಓ ಅಮ್ಮ ಅವ್ರೆ, ನಾನೇನಾದ್ರೂ ನಿಮಗ್ ಡಿಸ್ಟರ್ಬ್ ಮಾಡದ್ನಾ? ನಿನ್ ಯಾವಾಗ್ಲೂ ಒಂದೇ ಮೂಡು. ಅಮ್ಮ ಅವ್ರೆ, ನಿಮ್ ಹಣೆ ಮೇಲೆ ಬೊಟ್ಟೆ ಇಲ್ಲ. ಗೊತ್ತಿಲ್ಲ ಕಣೆ, ಎಲ್ಲೋ ಬಿದ್ದೋಗಿರ್ಬೇಕು. ಎಲ್ಲೂ ಬಿದ್ದಿಲ್ಲ. ಸಾಹೇಬ್ರು ಕೆನ್ನೆ ಮೇಲೆ ಕೂತಿರ್ಬೇಕು. ಹೋಗ್ ನೋಡಿ. ಸುಮ್ನೆ ಹೋಗು. ಸಾಹೇಬ್ರೆ, ನೀವ್ ಯಾವಾಗ ಕೆನ್ನೆ ಮೇಲೆ ಬೊಟ್ಟು ಇಟ್ಕೊಳಕ್ ಸ್ಟಾರ್ಟ್ ಮಾಡಿದ್ರಿ? ಏನ? ಮೊದ್ಲು ಕೆನ್ನೆ ಮೇಲೆ ಬೊಟ್ಟು ತೆಗಿರಿ. ಏನ್ ನಾಟಿ ಹೆಂಗಸ್ರು. ಇವತ್ತು ಯಾಕೋ ಬೆಳಬೆಳಿಗ್ಗೆ ಏನೋ ಮಿಸ್ಸಿಂಗ್ ಅನ್ಸ್ತಿದೆಯಲ್ಲ. ನಿನ್ ಗಿಳಿ ಮರಿ ಇನ್ನೂ ಎದ್ದಿಲ್ಲ. ಹೋಗಿ ಎದ್ದೇಳ್ಸಿ, ಸರಿ ಹೋಗುತ್ತೆ. ರೈಟ್. ಚೆನ್ನೈ, ಇನ್ನು ಮಲಗಿದ್ಯಾ ನೀನು? ಸ್ಕೂಲ್ಗೆ ಯಾರು ಹೋಗೋದು ಇಷ್ಟು ತನಕ ಮಲಗಿದ್ರೆ? ಗೆಟ್ ಅಪ್, ಗೆಟ್ ಅಪ್ ಬೇಬಿ. ಬೆಳಿಗ್ಗೆ ನೀನೇ ತಾನೇ ಬಂದು ಎಬ್ಸ್ತಾ ಇದ್ದೆ ನನ್ನ. ಮತ್ತೆ ಇವತ್ತು ಯಾಕೆ ಬಂದು ಎಬ್ಸ್ಲಿಲ್ಲ? ಬಂದಿದ್ದೆ ಕೋತಿ ಮರಿ, ನೀವಿಬ್ರು ರೊಮ್ಯಾನ್ಸ್ ನೋಡಿ ಬಂದ್ಬಿಟ್ಟೆ. ಯಾರು ಹೇಳ್ಕೊಟ್ರು ನಿಮಗೆ? ಯಾರು ಹೇಳ್ಕೊಟ್ಟಿದ್ದು? ರೊಮ್ಯಾನ್ಸ್ ರೊಮ್ಯಾನ್ಸ್ ಇದೆಲ್ಲ ಗೊತ್ತಾಗುತ್ತೆ ನನಗೆ ಈ ವಯಸ್ಸಿಗೆ. ಗುಡ್ ಮಾರ್ನಿಂಗ್ ಗಿಳಿಮರಿ. ಏನಿವತ್ತು ನನ್ ಗಿಳಿಮರಿ ಇಷ್ಟು ಬೇಗ ರೆಡಿ ಆಗಿದೆ? ಯಾರು ರೆಡಿ ಮಾಡ್ಸಿದ್ದು? ನಾನೇನ್ ಚಿಕ್ಕ ಹುಡುಗಿನ, ನಾನೇ ರೆಡಿ ಆದೆ. ಇನ್ ಮುಂದೆ ನನ್ಗೆ ಯಾರು ಡ್ರೆಸ್ ಅಪ್ ಮಾಡಬಾರ್ದು. ನಾನೇ ಸ್ನಾನ ಮಾಡ್ಕೊಂತೀನಿ, ನಾನೇ ಯೂನಿಫಾರ್ಮ್ ಹಾಕೊಂತೀನಿ. ಯಾಕೆ ಅಂದ್ರೆ ಬೆಳಗ್ಗೆ ನೀವಿಬ್ರುಗೆ ಡಿಸ್ಟರ್ಬ್ ಮಾಡ್ಬಾರ್ದಲ್ಲ, ಅದಕ್ಕೆ. ನೋಡ್ತೀಯ ಸಂತೋಷ್, ಎಷ್ಟು ಬೋಲ್ಡ್ ಆಗಿ ಮಾತಾಡ್ತಾಳೆ. ಎಲ್ಲಾನು ಅರ್ಥ ಆಗತ್ತೆ ಇವಳಿಗೆ. ಯಾರ ಮಗಳು ಹೇಳು? ಓಕೆ ಗೋ. ಬಾ, ಕ್ವೆಶ್ಚನ್ಸ್ ಕೇಳ್ತೀನಿ. ಲೆಟ್ಸ್ ರಿವೈಸ್. ಕಮ್ ಆನ್. ಓಕೆ. The biscuits for you and the milk. Okay? ಓಕೆ, ನಾನು ನಿಮಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತೀನಿ. ಎಲ್ಲಾನು ಖಾಲಿ ಮಾಡಬೇಕು. ನೆನ್ನೆ ರಿವೈಸ್ ಮಾಡಿದ್ವಲ್ಲ 3 little pigs. ಆ ಸ್ಟೋರಿ ಹೇಳು. Once upon a time there was 3 little pigs. Their name was Sonu, Monu, Gonu. Okay. ಇವತ್ತು ಬೋಣಿ ಆಯ್ತು.
ಅಮ್ಮವ್ರೆ ನನ್ ಕೆಲ್ಸ ಎಲ್ಲ ಮುಗೀತು ಇನ್ ನಾನು ಹೊರಡ್ತೀನಿ. ತಿಂಡಿ ತಿನ್ಕೊಂಡು ಹೋಗು. ಕಂಪ್ನಿಗೆ ಹೋಗ್ಬೇಕು. ಕಂಪ್ನಿನಾ? ಇನ್ಫೋಸಿಸ್ ಅಲ್ಲಿ ನನಗೆ ಜಾಬ್ ಸಿಕ್ಕಿದೆ. ಜಾಬಾ? ಏನ್ ಜಾಬು? ಕ್ಲೀನಿಂಗು. ಕ್ಲೀನಿಂಗಾ? 2 minutes ನಂಗೆ ಟೆನ್ಷನ್ ಮಾಡ್ಬಿಟ್ಟೆ. What's up, darling? Looking good. I have something special for you. Yeah. ಇದೇನಿದು? ನಮ್ಮಲ್ಲೂ ಅಡುಗೆ ವಾಸನೆ ಬರ್ತಿದೆ. ಪಾರ್ಸಲ್ಲ? ಪಾರ್ಸಲ್ಲ, ನಾನೇ ಕಷ್ಟಪಟ್ಟು ಮಾಡಿದ್ದು. ವೆಜಿಟೇಬಲ್ ಬಿರಿಯಾನಿ. ಬೇಬಿ, ನಮ್ಮ ಡಾಕ್ಟರ್ ಸ್ನೇಹ ಅವರೇನೋ ಹೊಸ ಡಿಶ್ ಕಂಡಿದ್ದಾರೆ. ತಿನ್ ನೋಡೇ ಬಿಡೋಣ ಬದುಕ್ತೀವೋ ಇಲ್ವೋ ಅಂತ. ಏಯ್ ತರ್ಲೆಗಳ. ನೈಸ್. ನಾಟ್ ಬ್ಯಾಡ್. ಡಾಕ್ಟರೇಟ್ ಕೊಟ್ಟಿದ್ದು ಸಾರ್ಥಕ ಆಯ್ತು. ಅವಳಿಗೂ ಬಡಿಸು. ಓಡಿ ಪಾಪ ಓಡಿ ಓಡಿ. ಅಪ್ಪ ಇದು ವೆಜಿಟೇಬಲ್ ಬಿರಿಯಾನಿ ಅಲ್ಲ, ಕಾಕ್ರೋಚ್ ಬಿರಿಯಾನಿ. ನಿನ್ನಿಂದ ನನ್ನ ಜೀವ ಉಳಿತು. ಕಾಕ್ರೋಚ್ ನೋಡು ಚೆನ್ನಾಗೇ ಬಂದಿದೆ. ನಾನು ಎಷ್ಟು ಕಷ್ಟಪಟ್ಟು ಮಾಡಿದ್ದೆ ಗೊತ್ತಾ? ಹೌದು, ಕಷ್ಟಪಟ್ಟು ಮಾಡಿದ್ದಕ್ಕೆ ಪಾಪ ಅನ್ಯಾಯ ಒಂದು ಜಿರ್ಲೆ ಬಲಿ ಆಯ್ತು. ಇವಾಗ ಏನ್ ಮಾಡೋದು? ಏನ್ ಮಾಡೋದು ಅಂದ್ರೆ ಇನ್ನೇನು ಇದ್ದೇ ಇದೆಯಲ್ಲ, ಮ್ಯಾಗಿನೋ ಬ್ರೆಡ್ ಜಾಮು. ಹೋಗ್ಲಿ ಬಿಡಿ ಡ್ಯಾಡಿ, ಪಾಪ ಮಮ್ಮಿ ನಾಳೆಯಿಂದ ನಾನೇ ನಿಮ್ಗೆ ಟಿಫಿನ್ ಮಾಡ್ಕೊಡ್ತೀನಿ. ಅಡುಗೆ ಬೇರೆ ಮಾಡ್ತಾಳಂತ ಹೇಳು. ಸಂತೋಷ್. ಹಾ, ಗಿಳಿ ಮರಿದು ಸ್ಕೂಲ್ ಫೀಸ್ ಪೇ ಮಾಡಾಯ್ತು. ರೇಷನ್ ಪೇ ಮಾಡಿದ್ದೀನಿ. ಸಿಲಿಂಡರ್, ಹಾಲು, ಪೇಪರ್ ಎಲ್ಲ ಪೇ ಮಾಡಿದ್ದೀನಿ. You know what? I should thank you. ನೀ ಇಲ್ಲ ಅಂದಿದ್ರೆ ಇವೆಲ್ಲ ಹೆಂಗೆ ಹ್ಯಾಂಡಲ್ ಮಾಡ್ತಿದ್ನೋ ನಂಗಂತೂ ಗೊತ್ತಿಲ್ಲ. ಯು ಮೇಡ್ ಮೈ ಲೈಫ್ ಈಸಿಯರ್. ದಟ್ಸ್ ಓಕೆ. ಹಾ, ರಿಮೈಂಡಿಂಗ್, ಮನೆ ಬಾಡ್ಗೆ ಇವತ್ತೇ ಲಾಸ್ಟ್ ಡೇಟು. ಮರ್ತ್ಬಿಟ್ಯಾ? ಸಾರಿ, ಮರ್ತ್ಬಿಟ್ಟಿದ್ದೆ. ನೀನು ನೆನ್ಪು ಮಾಡಿದ್ದು ಒಳ್ಳೇದಾಯ್ತು. 1 ವೀಕಿಂದ ಹೇಳ್ತಿದ್ದೀನಿ, ಆದ್ರೂ ಮರ್ತಿದ್ಯಲ್ಲ. ತಗೋತಿನ್ನು. ಮನೆ ರೆಸ್ಪಾನ್ಸಿಬಿಲಿಟಿ ಎಲ್ಲ ನಾನೇ ತಗೊಂಡಿದ್ದೀನಿ. ಒಂದು ಸ್ಮಾಲ್ ಕಮಿಟ್ಮೆಂಟು, ಅದನ್ನು ಮರ್ತಿದ್ಯಲ್ಲ. ಹೀಗೆ ನೀನು ಇರಲಿಲ್ಲ ಮುಂಚೆ. ಯು ಹ್ಯಾವ್ ಚೇಂಜ್ಡ್. ಏನು ಮಾಡಲಿ ಹೇಳು, ವರ್ಕ್ ಟೆನ್ಷನ್. ಕಂಪ್ನಿ ಇನ್ನೂ ಹೊಸದು, ಎಫರ್ಟ್ ಹಾಕಲಿಲ್ಲ ಅಂದರೆ ಕಾಂಪೀಟ್ ಮಾಡೋಕ್ಕಾಗಲ್ಲ. ನಿನಗೆ ಗೊತ್ತಲ್ಲ. ಅದೇ ಪ್ರಶ್ನೆ, ಅದೇ ಉತ್ತರ. ಬೆಳಿಗ್ಗೆ ಅರ್ಜೆಂಟಲ್ಲಿ ಹೋಗ್ತೀಯಾ, ಸಂಜೆ ಲೇಟಾಗಿ ಬರ್ತೀಯಾ. ಹೆಂಡತಿ ಮಕ್ಳಿಗೋಸ್ಕರ ಒಂದು ಸಂಡೇನೂ ಫ್ರೀ ಇರಲ್ಲ. ಈ ಟೆನ್ಷನ್ ಎಲ್ಲ ಬೇಕಿತ್ತಾ? ಏನಾರು ಅಚೀವ್ ಮಾಡಬೇಕು ಅಂದರೆ ಕೆಲವೊಂದಷ್ಟು ಸ್ಯಾಕ್ರಿಫೈಸ್ ಮಾಡಲೇಬೇಕು. ಇನ್ನೊಂದು 2-3 ವರ್ಷ ಕಂಪ್ನಿ ಸ್ಟಡಿ ಆಗಿಬಿಡುತ್ತೆ. ಆಮೇಲಿಂದ ಇಷ್ಟು ಎಫರ್ಟು ಹಾಕಬೇಕಿರಲ್ಲ, ನಿಮ್ಮಿಬ್ರಿಗೂ ಟೈಮ್ ಕೊಡಲ್ಲ ಅಂತ ಹೇಳಂಗೂ ಇರಲ್ಲ. ಪಾಪ ನೆಕ್ಸ್ಟ್ ಸಂಡೇ ನನಗೆ ವಂಡರ್ಲಾ ಕರ್ಕೊಂಡು ಹೋಗ್ತೀಯಾ? ನೆಕ್ಸ್ಟ್ ಸಂಡೇ ನಾನು ಮುಂಬೈಗೆ ಹೋಗ್ಬಿಟ್ಬಿಟ್ಟು ನೀನು ಅಮ್ಮನ ಜೊತೆ ಹೋಗ್ಬಿಡ್ಬಾ. ಓಕೆ? ಹಾಂ ನವೀನ್. ಯಾ ಐಮ್ ರೀಚಿಂಗ್ ಆಲ್ಮೋಸ್ಟ್ ದೇ. ಸ್ಟಾಪ್ ಬಂತು, ಇಳಿರಿ. ಬಲ್ಲ ಮಗಳೇ. ಬಾಯ್ ಮಮ್ಮಿ. ಬಾಯ್. ಬಾಯ್ ಕೋತಿ ಮರಿ. ಅಮ್ಮ ಬರ್ತಾರೆ ಅಲ್ಲ? ಬರ್ತಾರೆ ಮಗಳೇ. ಸರ್, ಏನೋ ಬರಕ್ಕೆ ಹೇಳಿದ್ರಂತೆ. ನಾವು ಕರ್ಸ್ಕೊಳ್ದಿದ್ರೆ ನೀವು ಬರ್ಬೇಕಲ್ರಿ.
ಮಹಜೂರು ಮಾಡಿದಾಗ ಸ್ಪಾಟಲ್ಲಿ ನಮಗೆ ಸಿಕ್ಕ ವಸ್ತುಗಳಲ್ಲಿ ಇದು ನೋಡಿ ನಿಮ್ದ. ಅಪ್ಪ ಅದು ಅಮ್ಮ ಮೊಬೈಲು. ಹೌದಾ? ಹೌದು. ಸರಿ ನೋಡಿ. ನಿಮಗೆ ಇದೆಲ್ಲಿ ಸಿಕ್ತು? ನೆಟ್ವರ್ಕ್ನ ಸರ್ಚ್ ಮಾಡ್ತಾ ಹೋಗ್ತಿರ್ಬೇಕಾದ್ರೆ ನಮ್ಮ ಲಿಮಿಟ್ಸಲ್ಲೇ ಸಿಕ್ತಿದ್ದು. ಯಾರೋ ಇದನ್ನ ಕಸ ತೊಟ್ಟಿಯಲ್ಲಿ ಹಾಕೋಗಿದ್ರು. ಕಸ ತೊಟ್ಟಿಲ್ಲ ಅಂದ್ರೆ ರೇಪ್ ಆಗಿರ್ಬೋದು, ಮರ್ಡರ್ ಆಗಿರ್ಬೋದು, ಕಳ್ತನ ಆಗಿರ್ಬೋದು, ಅಥವಾ ಇದನ್ನ ಬಿಸಾಕ್ ಹೋಗಿರ್ಬೋದು. ನಿಮ್ಮ ಮನೆಯವರೇ ಯಾಕೆ ಏನೇನು ಹೇಳ್ತಿದ್ರ? ರೇಪು, ಮರ್ಡ್ರು, ಕೊಲೆ? ಇಲ್ಲ ಸರ್, ನನ್ನ ಹೆಂಡತಿಗೆ ಏನೂ ಆಗಿರಲ್ಲ. ಅವಳು ವಾಪಸ್ ಬಂದೇ ಬರ್ತಾಳೆ. ನಾವು ಇಲಾಖೆಯವರು ಸಾಧ್ಯತೆಗಳ ಬಗ್ಗೆ ಮಾತ್ರ ಹೇಳ್ತೀವ್ರಿ. ನಾವೆಲ್ಲಿ ಹೇಳಿದ್ವಿ ಅವ್ರು ಬರೋದೇ ಇಲ್ಲ ಅಂತ. ಈಗ ನೀವು ಮತ್ತೆ ನಿಮ್ಮ ಹೆಂಡತಿ ನಡುವೆ ಹೇಗಿತ್ತು ಇದು ಸಂಬಂಧ? ಚೆನ್ನಾಗಿತ್ತು ಸರ್. ಇನ್ಫ್ಯಾಕ್ಟ್ ತುಂಬಾ ಚೆನ್ನಾಗಿತ್ತು. ಏನಾದರೂ ಜಗಳ, ಕದನ? ಇಲ್ಲ, ವಿ ವರ್ ಲೈಕ್ ಮೇಡ್ ಫಾರ್ ಈಚ್ ಅದರ್. ಗುಡ್. ನೀವು ಸ್ವಲ್ಪ ಹೊರಗಿರಿ, ಮಗು ಹತ್ರ ಮಾತಾಡ್ಬೇಕು. ನಾನು ಮಾತಾಡ್ತೀಯ ಪುಟ್ಟಿ? ಸರ್, ಅವಳು ಮಗು ಯಾಕೆ? ಅವ್ಳಿಗೇನೂ ಗೊತ್ತಿಲ್ಲ. ಇರ್ಲಿ ಇರ್ಲಿ. ಅದು ಅಲ್ಲದೆ ನಿದ್ದೆ ಮೂಡಲಿದ್ದಾಳೆ. ಸಿದ್ದಪ್ಪ ಸರ್, ಆದ್ಯ ಸ್ಕೂಲ್ಗೆ ಫಸ್ಟ್ ಅಂತೆ. ಹೌದು. ಗುಡ್ಗಲಲ್ಲ. ಈಗ ನಾನು ಮತ್ತೆ ಹೇಳು ನಿನ್ನ ಹೆಸರನ್ನ. ಹಾಂ ಸಹನಾ. ಸರಿ ಸರಿ, ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ಕೊ. ಹಾಗೆ ಆ ಡಾಕ್ಯುಮೆಂಟ್ಸ್ ನಮ್ಮ ಲಾಯರ್ಗೆ ತೋರಿಸು. ನಾ ಈಗ ಹೊರಟೆ. ಸಂತೋಷ್. ಬಾಯ್. ಸಂತೋಷ್, ಹೇಗಿದೆ ನನ್ನ ಸ್ಯಾರಿ? ಚೆನ್ನಾಗಿದೆ. ಹಲೋ ಸಂತೋಷ್. I'll come in 5 minutes. All right. Bye-bye. ಹೊರಡಿ. ಸಂತೋಷ್, ಹೇಗಿದೆ ನನ್ನ ಸ್ಲಿಪ್ಪರ್? ನಿನ್ನ ಸ್ಲಿಪ್ಪರು ಚೆನ್ನಾಗಿದೆ, ನಿನ್ನ ಸೀರೆನೂ ಚೆನ್ನಾಗಿದೆ, ನೀನು ಇದ್ದಿದ್ದು ಚೆನ್ನಾಗಿದೆಯಾ? ಯಾಕೆ ಈ ಥರ ಪದೇ ಪದೇ ಕ್ವಶನ್ ಕೇಳಿ ಡಿಸ್ಟರ್ಬ್ ಮಾಡ್ತೀಯಾ? ಐ ಆಮ್ ಆನ್ ವರ್ಕ್ ಆಲ್ಸೋ. ಹಲೋ ಸಂತೋಷ್. ಯಾ ಆಹಾ, ರೆಡಿ? ರೆಡಿ. ನಾನು ರೆಡಿ. ದೀಪಾವಳಿ ಸ್ಟಾಪ್ ಬಂತು. ಹ್ಯಾಪಿಲಿ ನಮ್ ಫ್ಯಾಮಿಲಿ. ಬಾಯ್ ಬಾಯ್. ಬಾಯ್ ಪುಟ್ಟ. ಬರೀ ಹಲೋ ಅಮ್ಮ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಎಲ್ಲೋ ಇದೆಯಾ ಸಂತೋಷ? ನಾನು ಈಗ ಆಫೀಸ್ಗೆ ಹೋಗ್ತಾ ಇದ್ನಾ. ಸ್ನೇಹ ಎಲ್ಲಿದ್ದಾಳು? ಸ್ನೇಹನ ಈಗಷ್ಟೇ ಆಫೀಸ್ಗೆ ಡ್ರಾಪ್ ಮಾಡಿ ಬಂದೆ. ಓ ಹೌದಾ? ಇಬ್ರು ದೇವಸ್ಥಾನಕ್ಕೆ ಹೋಗಿದ್ರ ಮಗ್ನೆ? ದೇವಸ್ಥಾನನ? ಯಾಕಮ್ಮ, ಏನಿವತ್ತು ವಿಶೇಷ? ಇವತ್ತು ನಿಮ್ಮ ವೆಡ್ಡಿಂಗ್ ಆನಿವರ್ಸರಿ ಅಲ್ವೇನೋ? ಮರ್ತೋಗ್ಬಿಟ್ರಾ? ಬೆಳಿಗ್ಗೆಯಿಂದ ಸ್ನೇಹ ನಾನು ಪದೇ ಪದೇ ಕೇಳ್ತಿದ್ಲು, ಏನಾದ್ರು ಮರ್ತಿದ್ಯಾ ನೋಡು, ಯೋಚನೆ ಮಾಡು ಅಂತ. ನಂಗೆ ನೆನಪೇ ಆಗ್ಲಿಲ್ಲಮ್ಮ. ಅಲ್ಲ ಕಣೋ ಸಂತೋಷ, ಪ್ರತಿ ಹೆಣ್ಮಕ್ಳು ಆಸೆ ಪಡೋದು ಒಂದನ್ನೇ, ತನ್ನ ಗಂಡ ಆದವನು ಆನಿವರ್ಸರಿ ದಿನ ಏನ್ ಸರ್ಪ್ರೈಸ್ ಕೊಡ್ತಾನೆ, ಹೇಗ್ ಸೆಲೆಬ್ರೇಟ್ ಮಾಡ್ತಾನೆ ಅನ್ನೋದು. ಪಾಪ ಅವಳ ಮನ್ಸು ಎಷ್ಟು ನೊಂದಿದ್ಯೋ ಏನೋ. ವೆಡ್ಡಿಂಗ್ ಡೇನ ಯಾರಾದ್ರೂ ಮರೀತಾರಾ? ಫಸ್ಟ್ ನೀನು ಅವಳ ಆಫೀಸಿಂದ ಬಂದ ತಕ್ಷಣ ಅವಳನ್ನೆಲ್ಲಾದ್ರೂ ಡಿನ್ನರ್ ಕರ್ಕೊಂಡು ಹೋಗು. ನಾನು ಹೇಳಿದ ಅರ್ಥ ಆಯ್ತಾ? ಸರಿಮಾ, ಹಾಗೆ ಮಾಡ್ತೀನಿ. ಸರಿಪ. ಓಕೆ ಓಕೆ, ಹುಷಾರು. ನಾನು ಕಾಲ್ ಮಾಡ್ತೀನಿ. ಬಾಯ್. ಓಕೆ ಬಾಯ್.
ಮತ್ತೆ ಹೇಳು ನಿನ್ನ ಹೆಸರನ್ನ. ಆದ್ಯ ಸಂತೋಷ್. ಯಾವ ಶಾಲೆ? ವಿದ್ಯಾವರ್ಧಕ ಸ್ಕೂಲ್. ಮನೇಲಿ ಯಾರು ಇರ್ತಾರೆ? ಅಪ್ಪ, ನಾನು ಮತ್ತೆ ಅಮ್ಮ, ಅಜ್ಜಿ ಮತ್ತೆ ತಾತ ಬೇರೆ ಮನೆಯಲ್ಲಿ ಇರ್ತಾರೆ. ನಿಮ್ಮ ಅಪ್ಪ ಅಮ್ಮ ಏನ್ ಮಾಡ್ತಾರೆ? ಆಫೀಸ್ ಹೋಗ್ತಾರೆ. ಅಮ್ಮ ಎಷ್ಟು ಗಂಟೆಗೆ ಹೋಗ್ತಾರೆ? 9 ಗಂಟೆಗೆ. ಎಷ್ಟು ಗಂಟೆ ಸಾಯಂಕಾಲ ಬರ್ತಾರೆ? 6 ಗಂಟೆಗೆ. ಅಪ್ಪ? ಅಪ್ಪ ತುಂಬಾ ಲೇಟು. ಅವ್ರು ಬೆರೆತಷ್ಟಕ್ಕೆ ನಾನು ಮಲ್ಕೊಬಿಡ್ತೀನಿ. ಇವತ್ ಸಾಯಂಕಾಲ ನೀನು ಎಷ್ಟು ಗಂಟೆ ಸ್ಕೂಲಿಂದ ಬಂದೆ? 5 ಗಂಟೆಗೆ. ಮನೇಲಿ ಯಾರಿದ್ರಾಗ? ಅಪ್ಪ ಇದ್ರು. ಅದೇನದು ಇವತ್ತು ಇಷ್ಟು ಬೇಗ ಬಂದ್ಬಿಟ್ಟಿದಾರಲ್ಲ? ಅಪ್ಪ ಮತ್ತೆ ಅಮ್ಮಂದು ವೆಡ್ಡಿಂಗ್ ಡೇ, ಅದಕ್ಕೆ ಅಪ್ಪ ಅಮ್ಮನ್ಗೆ ಸರ್ಪ್ರೈಸ್ ಕೊಡಕ್ಕೆ ಬೇಗ ಬಂದಿದ್ರು. ವೆಡ್ಡಿಂಗ್ ಡೇ? ನಿನಗೆ ವೆಡ್ಡಿಂಗ್ ಡೇ ಅಂತ ಯಾರು ಹೇಳಿದ್ರು? ಅಪ್ಪ ಹೇಳಿದ್ರು. ಅಮ್ಮ ಹೇಳಿಲ್ವಾ? ಹೇಳಿಲ್ಲ. ಅಂದ್ರೆ ಅಪ್ಪ ಅಮ್ಮ ಬೆಳಗ್ಗೆ ಪರಸ್ಪರ ವಿಶ್ ಮಾಡ್ಕೊಂಡ್ರ? ಇಲ್ಲ. ಸಿದ್ದಪ್ಪ, ಕರ್ಕೊಂಬಂದ್ರಿ ಒಳಗೆ. ಬನ್ರಿ. ಕೂತ್ಕೊಳ್ಳಪ್ಪ ಸಂತೋಷ್. ಸಂತೋಷವಾಗಿ ನಿನ್ನ ಹೆಂಡ್ತಿನ ನೀನೇ ಕೊಂದು ಬಿಟ್ಟಿಯಾ? ಸರ್, ಏನು ಹೇಳ್ತಿದ್ದೀರಾ? ನನ್ನ ಹೆಂಡ್ತಿನ ಹುಡುಕೊಡಿ ಅಂತ ನಿಮ್ಮ ಹತ್ರ ಕಂಪ್ಲೇಂಟ್ ಕೊಡಕ್ ಬಂದ್ರೆ ನನ್ನೇ ಕೊಲೆಗಾರ ಮಾಡ್ತಿದ್ದೀರಾ? ನಿಮ್ಮ ಕೈಲಾಗಲ್ಲ ಅಂದ್ರೆ ಹೇಳಿ, ನನ್ನ ಹೆಂಡ್ತಿನ ನಾನೇ ಹುಡುಕೋತೀನಿ. ನಾಯಿಗಳ ಲಕ್ಷಣ ನೋಡಿದಿನ ನಾನು. ಸತ್ಯ ಒಪ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ಇಲ್ಲೇ ಲಾಕಪ್ ಡೆತ್ತು. ಇಲ್ಲ ಹೋಗುದು ಸಮಾಧಿ ಮಾಡ್ಬಿಡ್ತೀನಿ. ಹೋಗುದು ಸಮಾಧಿ ಮಾಡ್ಬಿಡ್ತೀನಿ. ಹೋಗುದು ಸಮಾಧಿ ಮಾಡ್ಬಿಡ್ತೀನಿ. ಏಯ್ ಬಿಡ್ರಿ. ನೋಡಿದು ಪಾಟ್ರೆ ಸ್ಟಾರ್ಟು. 5 ಗಂಟೆ 3 ನಿಮಿಷಕ್ಕೆ ನಿನ್ನ ಮೊಬೈಲಿಂದಲೇ ನಿನ್ನ ಹೆಂಡತಿ ಮೊಬೈಲ್ಗೆ ಕಾಲ್ ಹೋಗಿದೆ. ಅದ್ರ ನಿನ್ನ ಹೆಂಡತಿ ಎಲ್ಲಿದ್ದಾಳೆ? ನಿನ್ನ ಮನೇಲೆ ನಿನ್ ಜೊತೆಲೇ ಇದ್ದಾಳೆ. ಕಾಲ್ ರಿಸೀವ್ ಆಗಿಲ್ಲ. ಅದ್ರ ಅರ್ಥ ಏನು? ನಿನ್ನ ಹೆಂಡತಿ ಮೊಬೈಲು ನಿನ್ ಜೊತೆಲೆ ಟ್ರಾವೆಲ್ ಆಗಿದೆ. ಬರೋ ದಾರಿಲಿ ಎಳ್ನೀರು ಕುಡಿಯೋ ನೆಪದಲ್ಲಿ ಕಾರ್ ನಡೆಸ್ಬಿಟ್ಟು ಹೆಂಡತಿ ಮೊಬೈಲ್ ನ ತಿಪ್ಪೆಗೆ ಬಿಸಾಕ್ಬಿಟ್ಟು ರಾಧಾರೋಷವಾಗಿ ಸ್ಟೇಷನ್ ಬಂದು ಕಂಪ್ಲೇಂಟ್ ಕೊಡೋ ನಾಟಕ ಆಡಿದ್ರು. ಪೊಲೀಸರ ಹಚ್ಚ ಪುಸ್ಯ, ಪೊಲೀಸರ ಏನು ಕುಡಿಯ ಪೊಲೀಸರ ಹಚ್ಚ ಪುಸ್ಯ. ನನ್ನ ಹೆಂಡ್ತಿ ಯಾರು ಬೇಕಿತ್ತು? ಓಹೋ, ಆಮೇಲೆ ಏನಿದು ಕೈಯಲ್ಲಿ? ಕೈಯಲ್ಲಿರೋದು ಹಾಗಿರ್ಲಿ, ನೀವೇನು ಇಷ್ಟೊತ್ತಲ್ಲಿ ಇಲ್ಲಿ? ಇವತ್ತು ಅದೇನೋ ನನ್ನ ವೆಡ್ಡಿಂಗ್ ಡೇ ಅಂತೆ. ಓಕೆ, ಸೊ ಸೆಲೆಬ್ರೇಟ್ ಮಾಡೋಣ ಅಂತ ಬಂದೆ. ತಾವು? ನಾನು 7 years ಬ್ಯಾಕ್ ಒಂದು ಕೋತಿನ ಮದ್ವೆ ಆಗಿದ್ದೆ. ಅದ್ರ ಜೊತೆ ವೆಡ್ಡಿಂಗ್ ಡೇ ಸೆಲೆಬ್ರೇಟ್ ಮಾಡೋಣ ಅಂತ ಬಂದೆ. ಓಹೋ, ಅಂದಾಗೆ ಆ ಕೋತಿ ಆ ಮರದ ಮೇಲಿದೆ. ಓಕೆ, ಗೋ ಸೆಲೆಬ್ರೇಟ್, ಎಂಜಾಯ್. ಸಂತೋಷ್, ವಾಟ್ 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 ಏನು? ಇದಕ್ಕೇನು ಕಮ್ಮಿ ಇಲ್ಲ ಅಲ್ಲ? ಬಾ ನೋಡಿ ಬೇಡ. ಏನೋ ಕಿತಾಪತಿ ಕೆಲಸ ಮಾಡಿದ್ಯಾ? ಅದನ್ನಲ್ಲಿಟ್ಟು ತಾವು ಕೂತ್ಕೊಳ್ಳಿ. ಸೋ ನೈಸ್. ಹ್ಯಾಪಿ? ಯಾ, ಥ್ಯಾಂಕ್ ಯು ಸೋ ಮಚ್. ಬೆಳಿಗ್ಗೆ ಏನೋ ಅಂತಿದ್ದೆ. ಅದು ಸುಮ್ಮನೆ. ಥ್ಯಾಂಕ್ ಯು ಸೋ ಮಚ್. ಯು ನೋ ವಾಟ್? ಐ ಲವ್ ಯು. ಐ ಲವ್ ಯು ಟು. ವೇಟ್. ಕೇಕ್
ಕೇಕ್ ಅನ್ನು ಕತ್ತರಿಸುವ ಸಮಯ. ಹ್ಯಾಪಿ ವೆಡ್ಡಿಂಗ್ ಡೇ ಮೈ ವೈಫಿ. ಥ್ಯಾಂಕ್ ಯು ಸೋ ಮಚ್ ಮೈ ಡಿಯರ್ ಹಬ್ಬಿ. ಬಿತ್ತು. ಸಂತೋಷ್, ನನ್ನ ಸ್ಲಿಪ್ಪರ್ ಹೇಗಿದೆ? ಚೆನ್ನಾಗಿದೆ. ನಿನಗೆ ಸರ್ಪ್ರೈಸ್ ಕೊಡೋಣ ಅಂತ ನಾನು ಬೇಗ ಬಂದ್ರೆ ನೀನು ನನಗೂ ಮೊದಲೇ ಬಂದು ನನಗೆ ಸರ್ಪ್ರೈಸ್ ಮಾಡೋಣ ಅಂತ ಕಾಯ್ತಿದ್ಯಾ? ಸಂತೋಷ್, ಹೇಗಿದೆ ನನ್ನ ಸ್ಯಾರಿ? ಚೆನ್ನಾಗಿದೆ. ಈಗ ನಿನ್ ಗಂಡ ಬಂದ್ರೆ ಏನ್ ಮಾಡ್ತೀಯ? ಯಾರು ನಿನ್ ಬೆಸ್ಟ್ ಪ್ಲೇಯರು? ನಾನಾ ನಿನ್ ಗಂಡನ? ಹೆಂಡತಿ ಮಕ್ಕಳಿಗೋಸ್ಕರ ಒಂದ್ ಸಂಡೇನು ಫ್ರೀ ಇರಲ್ಲ. ಹೇಗಿದೆ ನನ್ನ ಸ್ಲಿಪ್ಪರ್? ಸಂತೋಷ್, ಹೇಗಿದೆ ನನ್ನ ಸ್ಯಾರಿ? ಇವತ್ತಾದ್ರೂ ಮನೆಗೆ ಬೇಗ ಬರ್ತೀಯಾ? ದ್ರೋಹ ಮಾಡ್ಬಿಟ್ಲು ಸರ್. ನನ್ನ ಮನೆಯಲ್ಲಿ ಇನ್ನೊಬ್ಬನ ಜೊತೆ ಮಲಗಿದ್ದನ್ನ ನನ್ನ ಕಣ್ಣಾರೆ ನೋಡಿದೆ ಸರ್. ನನ್ನ ಜಾಗದಲ್ಲಿ ನೀವಿದ್ದಿದ್ರೆ ನೀವೇನ್ ಸರ್ ಮಾಡ್ತಿದ್ರಿ? ನನ್ನ ಕೈಯಾರೆ ಗುಂಡಿಟ್ಟು ಸಾಯಿಸ್ಬಿಟ್ಟು ಕೊಂದ್ಬಿಟ್ಟೆ. ಹೇಗಿರಿ? ಸೆಟ್ ಮಾಡ್ತಾಳ ಬಾಡಿಯಲ್ಲ? ಬಾಡಿಯಲ್ಲಿ ಬಾಡಿ ಮನೇಲಿ ಇದೆ ಸರ್. ತೋರ್ಸು. ಸರ್, ನನ್ನ ಜೈಲಿಗೆ ಹಾಕ್ಬೇಡಿ ಸರ್. ನನ್ನ ಮಗಳು ಚಿಕ್ಕ ಮಗು ಸರ್, ಅದು ಅನಾಥ ಆಗ್ಬಿಡ್ತಾಳೆ ಸರ್. ಸರ್ ಪ್ಲೀಸ್ ಸರ್, ಪ್ಲೀಸ್ ಸರ್, ಪ್ಲೀಸ್ ಸರ್, ಜೈಲಿಗೆ ಹಾಕ್ಬೇಡಿ ಸರ್. ಐಮ್ ಸಾರಿ.
ಅಪರಾಧಿಗಳನ್ನ ಹಿಡಿಯೋದಷ್ಟೇ ನಮ್ಮ ಕೆಲಸ, ಶಿಕ್ಷೆ ಕೊಡೋದು ಕೋರ್ಟ್ ಕೆಲಸ. ನಮ್ಮ ಎದ್ದಿತ್ತು ಚಿಕ್ಕ ಮಗು ಸರ್, ಒಂಟಿ ಆಗ್ಬಿಡ್ತಾರೆ ಸರ್. ಅವಳಿಗೆ ಯಾರಿಲ್ಲ ಸರ್. ಸ್ಟೇಟ್ಮೆಂಟ್ ತಗೊಳ್ಳಿ. ಸೆಟಲ್ ಮಾಡೋಣ ಸಂತೋಷ್. ಕೂಲ್ ಡೌನ್, ಕೂಲ್ ಪ್ಲೀಸ್ ಪ್ಲೀಸ್. ಯಾರೋ ನೀನು? ಹೇಳ್ತೀನಿ. ಡೋಂಟ್ ಶೂಟ್ ಪ್ಲೀಸ್. ರೋಹಿತ್ ಅಂತ ಇವಳು ಕಂಪನಿ ಮ್ಯಾನೇಜರ್ ಅಷ್ಟೇ. ಎಷ್ಟು ದಿವಸದಿಂದ ನಡೀತಿದೆ ನಿಮ್ ರಾಸ್ಲೀಲೆ? ಫಸ್ಟ್ ಟೈಮ್ ಬಿಲೀವ್ ಮೀ. ನಿಜ ಬಗಳು, ಸುಳ್ಳು ಹೇಳಿದ್ರೆ ಸುಳ್ಳು ಮಗನ. ಎರಡನೇ ಸಲ, ಸೆಕೆಂಡ್ ಟೈಮ್. ಪ್ರಾಮಿಸ್. ಸ್ವೇರ್ ಆನ್ ಗಾಡ್, ಐ ಸ್ವೇರ್ ಆನ್ ಆಲ್ ದ ಗಾಡ್ ಸಂತೋಷ್. ಇನ್ಮೇಲೆ ಇವಳು ಸಾವಾಸಕ್ಕೆ ಬರಲ್ಲ. ಪ್ಲೀಸ್ ಡೋಂಟ್ ಶೂಟ್. ಅಂದ್ರೆ ನಿನಗಿದು ಹೊಸ್ತಲ್ಲ. ಗೊತ್ತಿಲ್ದೆ ತಪ್ಪು ಮಾಡ್ಬಿಟ್ಯ. ನನಗೇನ್ ಕೊರತೆ ಮಾಡಿದ್ದೆ? ಮಲಗೋದ್ರಿಂದ ಊಟ, ತಿಂಡಿ, ಬಟ್ಟೆ, ಕಾರು, ಬಂಗ್ಲೆ ಎಲ್ಲ ಕೊಟ್ಟಿಲ್ಲ ನಿಂಗೆ? ನನಗೇನ್ ಕೊರತೆ ಮಾಡಿದ್ದೆ? ಏನು ಕೊರತೆ ಮಾಡಿಲ್ಲ ಸಂತೋಷ್, ನಾನೇ ತಪ್ಪು ಮಾಡ್ಬಿಟ್ಟೆ. ಶಂಸು ಪ್ಲೀಸ್. ಶಂಸು ಅಂತ ಎಷ್ಟು ಈಸಿಯಾಗಿ ಹೇಳ್ಬಿಟ್ಟಲ್ಲ. ಇದನ್ನ ಮಾಡಕ್ ಮನ್ಸಾರೋ ಹೆಂಗ್ ಬಂತ ನಿಂಗೆ? ಸ್ನೇಹ ಪ್ರೊಫೈಲ್ ನೋಡಿದ್ದೀನಿ, ತುಂಬಿ ತುಳುಕ್ತಾ ಇದೆ. ಟ್ಯಾಲೆಂಟ್, ಆದ್ರೆ ನೀನ್ ತುಂಬಾ ಡೀಸೆಂಟ್. ಕಷ್ಟ. ಇದೇ ಕುರ್ಚಿ, ಇದೇ ಕಂಪ್ಯೂಟರ್, ಲೈಫಲ್ಲಿ ಎಷ್ಟು ದಿನ ಅಂತ ಇದನ್ನೇ ಮಾಡ್ತೀಯ? ಸಾನ್ವಿನ್ ನೋಡು, ಅನುಷ್ಕಾ ನೋಡು, ಕಂಪನಿ ಜಾಯ್ನ್ ಆಗಿ 2 years, ಡಬಲ್ ಪ್ರಮೋಷನ್, ಸ್ಯಾಲರಿ ಇನ್ಕ್ರಿಮೆಂಟ್, ಕಂಪನಿ ಕಾರು, ಲ್ಯಾವಿಶ್ ಲೈಫ್. ಆದ್ರೆ ನೀನು ಒನ್ ಆಫ್ ದಿ ಟಾಪ್ 3 ಕಂಪನೀಸ್ ಇನ್ ಇಂಡಿಯಾ, ನಮ್ದು. ಅವರೆಲ್ಲ ನನ್ನ ಜೊತೆ ಕೋಆಪರೇಟ್ ಮಾಡಿದ್ರು ಅಷ್ಟೇ. ನೀನ್ ಎಸ್ ಅಂದ್ರೆ ಅವ್ರಿಗಿಂತ ಟಾಪ್ ಅಲ್ಲಿ ಇರ್ತೀಯ. ಅಂದ್ರೆ ಆಫ್ಟರ್ ಆಲ್ ಕಂಪ್ನಿಲಿ ಒಂದು ಪೊಸಿಷನ್ಗೋಸ್ಕರ ಗಂಡ, ಮಗಳು, ಸಂಸಾರ, ಪ್ರೀತಿ ಎಲ್ಲ ಮರ್ತು ಆತ್ಮಸಾಕ್ಷಿನೇ ಮಾರ್ಕೊಂಡ್ಬಿಟ್ಟ. ಒಬ್ಬ ಗಂಡ ತನ್ನ ಹೆಂಡತಿನ, ಒಬ್ಬ ಹೆಂಡತಿ ತನ್ನ ಗಂಡನ ಒಂಟಿಯಾಗಿ ಹೊರಗಡೆ ಕಳಿಸ್ತಾರೆ ಅಂದ್ರೆ ಅದು ಪರಸ್ಪರ ನಂಬಿಕೆಯಿಂದ. ಆ ನಂಬಿಕೆಗೆ ಮೋಸ ಮಾಡೋದಾದ್ರೆ ಮದುವೆಗೇನೆ ಅರ್ಥ. ನಿಂಗೆ ಮದುವೆ ಆಗಿದೆಯೇನಾ? ಇವನಿಗೆ ಯಾಕೆ ನನ್ನ ಹೆಂಡತಿ ವಿಷಯ? ಸಂತೋಷ್, ಮದುವೆ ಆಗಿದೆಯೇನೋ ಅಂದ್ರೆ. ಇಲ್ಲ, ನನಗಿನ್ನೂ ಮದುವೆ ಆಗಿಲ್ಲ. ನಾನಿನ್ನೂ ಬ್ಯಾಚುಲರ್. ಯಾರಪ್ಪ ಈ ಟೈಮಲ್ಲಿ? ಯಾರಿದು? ಇದು ಸವಿತಾ ಅಂತ, ಕಂಪನಿ ಅಕೌಂಟೆಂಟ್. ಆಫೀಸಲ್ಲಿ ಆಡಿಟಿಂಗ್ ನಡೀತಾ ಇದೆ, ಏನೋ ಡೌಟ್ಸ್ ಇರಬೇಕು, ಅದಕ್ಕೆ ಫೋನ್ ಮಾಡ್ತಿದ್ದೆ. ಪ್ಲೀಸ್ ಮಾತಾಡ್ಬಿಡ್ತೀನಿ ಪ್ಲೀಸ್. ಹಾಯ್ ಸ್ವೀಟ್ ಹಾರ್ಟ್. ಹೇಳಿ ಸವಿತಾ. ಎಲ್ಲಿದ್ಯೋ ನೀನು? ನಿನ್ನೆಯಿಂದ ವೇಟ್ ಮಾಡ್ತಿದ್ದೀನಿ ನಿಂಗೆ. ನಾನೊಂದು ಇಂಪಾರ್ಟೆಂಟ್ ಮೀಟಿಂಗ್ ಅಲ್ಲಿ ಇದ್ದೀನಿ. ಎನಿ ಡೌಟ್ಸ್? ಡೌಟ್ಸಾ?
ಇಡಿಯಟ್, ತಲೆ ಕೆಟ್ಟಿದ್ಯಾ ನಿನ್ಗೆ? ನಿನ್ನೆಯಿಂದ ನಿಂಗೋಸ್ಕರ ಹೋಟೆಲ್ ವೇಟ್ ಮಾಡ್ಕೊಂಡು ಕೂತಿದ್ದೀನಿ. ಎಷ್ಟೊತ್ತಾಗುತ್ತೆ ಬರೋದು? ಹೋಟೆಲ್ ಬಿಲ್ ಕೂಡ ಪೇ ಮಾಡಿಲ್ಲ ಗೊತ್ತಾ? ನೋ ನಾನು 2 years IT ಆವಾಗಲೇ ಪೇ ಮಾಡಿಬಿಟ್ಟಿದ್ದೀನಿ. ಕುಡ್ ಯು ಪ್ಲೀಸ್ ಫಾಲೋ ಅಪ್? ಕೂತಿ ನನ್ ಮಗನೇ, ನೀ ಹೀಗೆ ಆಡ್ತಿದ್ರೆ ನಾನು ಇಲ್ಲಿಂದ ಹೊರಡ್ತೀನಿ ನೋಡು. ಎಸ್ ಗುಡ್ ಕ್ಯಾರಿ ಆನ್. ಬಿಲ್ ಕಟ್ಟಕ್ ನನ್ನ ಹತ್ರ ದುಡ್ಡಿಲ್ಲ. ಎಷ್ಟು ಆಡಿಟಿಂಗ್. ಹೋಮ್ ಶಾಪ್ 18 ಫರ್ನಿಚರ್ ಬುಕ್ ಮಾಡಿದ್ದೆ. ಹಲೋ, ಫರ್ನಿಚರ್ ನಾಳೆ ಡೆಲಿವರಿ ಮಾಡಿ. ನಾನು ಆಚೆ ಇದ್ದೀನಿ ಸ್ವಲ್ಪ. ಎಸ್ ಥ್ಯಾಂಕ್ ಯು. ತುಂಬಾ ಕಾಲ್ಸ್ ಬರ್ತಾ ಇದೆ. ಡಿಸ್ಟರ್ಬೆನ್ಸ್ ಆಗ್ತಿದೆ. ಸಂತೋಷ್ ಪ್ಲೀಸ್ ಸ್ವಿಚ್ ಆಫ್ ಮಾಡ್ಬಿಡ್ತೀನಿ. ಸಂತೋಷ್, ಇದು ಹೋಮ್ ಶಾಪ್ ಅಲ್ಲ. ಟ್ರಸ್ಟ್ ಮೀ, ಹೋಮ್ ಶಾಪ್ 18. ಹೋಮ್ ಅಂತ ಬರ್ತಿದೆ. ಅಲ್ಲ, ನಾನು ಹೇಳಿದ್ನಲ್ಲ, ಹೋಮ್ ಶಾಪ್ 18 ಫರ್ನಿಚರ್ ಡೆಲಿವರಿ. ಯಾರವಳು? ಅವಳು ಯಾರು ಅಂತ ನನಗೆ ಗೊತ್ತಿಲ್ಲ ಸಂತೋಷ್. ಹೋಮ್ ಶಾಪ್ 18 ಫರ್ನಿಚರ್. ಕೊಟ್ಟು ಮಾತಾಡ್ತೀನಿ. ಸ್ಪೀಕರ್ ಹಾಕ್ತೀನಿ, ಮಾತಾಡು. ಬೇಡ ಪ್ಲೀಸ್, ಬೇಡ ಸಂತೋಷ್ ಪ್ಲೀಸ್. ನಾನು ಕಾಲಿಗೆ ಬೀಳ್ತೀನಿ ಸಂತೋಷ್ ಪ್ಲೀಸ್. ಬೇಡ ಸಂತೋಷ್, ನೀನಾದ್ರೂ ಹೇಳು. Shut the fuck up, you bitch. ಸಂತೋಷ್, ಡೋಂಟ್ ಡೂ ದಟ್ ಸಂತೋಷ್. ಮಾತಾಡೋ. ರೋಹಿತ್, ಆರ್ ಯು ಮ್ಯಾಡ್? ಮಾತಾಡೋ. ಯಾರ ಜೊತೆ ಮಾತಾಡ್ತಿದ್ದೆ ನೀನು? ಏನ್ ಡೆಲಿವರಿ ಕೊಡ್ಬೇಕು? ಏನ್ ಫರ್ನಿಚರ್ ಅದು? ನೀನ್ ಇವತ್ತು ಆಫೀಸ್ಗೂ ಹೋಗಿಲ್ವಂತೆ. ಮಧ್ಯಾಹ್ನ ಮನೆ ಊಟಕ್ಕೂ ಬಂದಿಲ್ಲ. ಎಲ್ಲಿದ್ಯಾ? ಏನು ಮಾಡ್ತಿದ್ಯಾ ಅಂತ ಬೊಗಳಲೇ. ಮಾತಾಡು ರೋಹಿತ್, ಮಾತಾಡು. ಹಲೋ ಅನಿಕಾ. ವಾಟ್ಸ್ ರಾಂಗ್ ವಿತ್ ಯು ರೋಹಿತ್? ಏನ್ ಡಿಸ್ಟರ್ಬೆನ್ಸ್ ಅದು? ಎಲ್ಲಿದ್ಯಾ? ಅನಿಕಾ, ಹೇಳು. ನಾನು ಯಾಕೆ ಹೀಗ್ ಮಾತಾಡ್ತಾ ಇದ್ಯಾ? ಸ್ನೇಹ ಮನೇಲಿದ್ದೀನಿ. ಅನಿಕಾ. ಸ್ನೇಹ? ಯಾರೋಳು? ನೀನ್ ಯಾಕೆ ಹೀಗ್ ಮಾತಾಡ್ತಾ ಇದ್ಯಾ? ಬೊಗಳು. ಸ್ನೇಹ ಯಾರೋಳು ನನ್ನ ಸ್ನೇಹ? ಕೊಲೀಗ್ ಸ್ನೇಹ. ಕೊಲೀಗ? ಯಾವಳ ಮನೆಯಲ್ಲಿ ಇಷ್ಟೊತ್ತಲ್ಲಿ ಏನೋ ಮಾಡ್ತಿದ್ಯಾ? ನಿನ್ನ ಕೈಲಿ ಹೇಳಕ್ಕಾಗ್ತಿಲ್ಲಲ್ಲ. ಹೇಳು. ಚೆಕ್ ಅಂದ ಆಡ್ತಿದ್ದಾನೆ. ಏಯ್, ನೀನೇ ಅವನು? ನಿನ್ನ ಗಂಡ ಇಷ್ಟೊತ್ತು ಯಾರ ಜೊತೆ ಚೆಕ್ ಅಂತ ಆಡ್ತಿದ್ನೋ ಅವಳ ಗಂಡ ನಾನು. ಏಯ್, ನನ್ ಗಂಡನ ಬಗ್ಗೆ ಏನ್ ಗೊತ್ತೋ ನಿನಗೆ? ಜೆಂಟಲ್ಮನ್, ನಾನೇನು, ನನ್ ಪವರ್ ಏನು ಅಂತ ಗೊತ್ತೇನೋ ನಿನಗೆ? ಲೈಫ್ ಜೊತೆ ಆಟ ಆಡಕ್ ಬಂದ್ರೆ ಮಗನೇ ಸಾಯಿಸ್ಬಿಡ್ತೀನಿ ನಿನ್ನ. ಇಷ್ಟೊತ್ತಂಕ ನನ್ನ ಹೆಂಡತಿ ಬಗ್ಗೆ ಯಾರೇ ಈ ಮಾತು ಹೇಳಿದ್ರು ನಾನು ನಿನ್ನ ಹಂಗೆ ರಿಯಾಕ್ಟ್ ಮಾಡಿರ್ತಿದ್ದೆ. ನಾನು ಹೇಳೋದು ನಿಂಗೆ ನಂಬಕ್ಕಾಗ್ತಿಲ್ಲ. ವಿಡಿಯೋ ಕಾಲ್ ಮಾಡ್ತೀನಿ, ನಿನ್ ಕಣ್ಣಾರೆ ನೋಡು. ಸಂತೋಷ್ ಪ್ಲೀಸ್, ನಿನ್ ಕಾಲಿಗೆ ಬೀಳ್ತೀನಿ. ಹುಡುಗರ ಆಡ್ಬೇಡ ಸಂತೋಷ್ ನಿನ್ ಜೊತೆ. ಪ್ಲೀಸ್ ಸಂತೋಷ್ ಬೇಡ. ಸಂತೋಷ್ ಬೇಡ, ಪ್ಲೀಸ್ ಬೇಡ ಸಂತೋಷ್. ಮಾಡ್ಬೇಡ ಸಂತೋಷ್. ನಾನೆಲ್ಲ ಕಳ್ಕೊಂಡ್ಬಿಡ್ತೀನಿ ಸಂತೋಷ್. ನೋಡೀಗ ಸಂತೋಷ್ ಪ್ಲೀಸ್, ನೋ. ಇವಾಗ್ಲಾರು ನನ್ನ ಮಾತನ್ನ ನಿಂಗೆ ನಂಬ್ತಿರುತ್ತಾ? ನನ್ನ ವೆಡ್ಡಿಂಗ್ ಡೇ ದಿನ ನನ್ನ ಮನೇಲಿ ನನ್ನ ಮಂಚದ ಮೇಲೆ ಇವರಿಬ್ರು ರೆಡ್ ಹ್ಯಾಂಡ್ ಆಗಿ ಹಿಡ್ದಿದ್ದೀನಿ. ನಾನೇನ್ ಮಾಡ್ಲಿ ಹೇಳೋ? ಪ್ಲೀಸ್, ನನ್ ಗಂಡನ ಏನು ಮಾಡ್ಬೇಡ. ನೋಡು, ವಿಡಿಯೋ ಕಾಲ್ ಆಫ್ ಮಾಡಿ ನಾರ್ಮಲ್ ಕಾಲ್ ಮಾಡು. ನಾನು ನಿನ್ ಜೊತೆ ಮಾತಾಡ್ಬೇಕು. ಮಾಡ್ಬೇಡ ಸಂತೋಷ್ ಪ್ಲೀಸ್. ಏನಾದ್ರೂ ಹೇಳು. ಏನಂದ್ಲು ಅನಿಕಾ? ಏನಂದ್ಲು ನನ್ನ ಹೆಂಡತಿ? ನಿನ್ನ ಹೆಂಡತಿ ಇಲ್ಲಿಗೆ ಬರ್ತಿದ್ದಾಳೆ. ಬೇಡ ಪ್ಲೀಸ್, ಫೋನ್ ಕೊಡು ಪ್ಲೀಸ್. ಬೇಡ ಅಂತ ಹೇಳು, ಬರೋದು ಬೇಡ ಅಂತ ಹೇಳು. ಪ್ರೆಗ್ನೆಂಟ್ ಅವಳು. ನಾನು ಇವತ್ತು ನಿನ್ನ ಕೊಡೋ ಶಿಕ್ಷೆಯಿಂದ ನಿನ್ನಂಥ ಗಂಡಸರು ಕಂಡವ್ರ ಹೆಂಡತಿ ಜೊತೆ ಮಲಗಕ್ಕೆ ಮುಂಚೆ 100 ಸಲ ಯೋಚನೆ ಮಾಡಬೇಕು. ಶಿಕ್ಷೆ ಕೊಡೋದಾದ್ರೆ ಒಂದೇ ಸತಿ ಶೂಟ್ ಮಾಡಿ ಕೊಂದ್ಬಿಡು. ಆದ್ರೆ ಅವ್ರ ಮುಂದೆ ಅವಮಾನ ಮಾಡಬೇಡ. ಪ್ಲೀಸ್. ಏನಂದೆ? ಅವಳು ಇಲ್ಲಿಗೆ ಬರೋದ್ರಿಂದ ನಿನಗೆ ಅವಮಾನ ಆಗತ್ತಾ? ನನ್ನ ಮನೇಲಿ ನನ್ನ ಹೆಂಡತಿನ ಇವನ್ ಜೊತೆ ಈ ಸ್ಥಿತಿಲಿ ನೋಡ್ತಿದ್ದೀನಲ್ಲ, ನನಗೆ ಎಷ್ಟು ಅವಮಾನ ಆಗಿದೆ ಅಂತ ನಿಂಗೆ ಗೊತ್ತಿದ್ಯಾ?
ಏಯ್ ಕೂತ್ಕೊಳ್ಳ. ಯಾಕೆ ಕೂತ್ಕೋವಾಗ. ಕೂರಿಸ್ಬಿಟ್ಟು 3 ಜನದ್ದು ಸೆಲ್ಫಿ ತಗೋತಾನೆ ಅವನು. ಆಚೆ ಸಿಗೋ ಮಗನೇ 2020 ಮ್ಯಾಚ್ ಆಡ್ಬಿಡ್ತೀನಿ. ಕೂತ್ಕೋ ಕೂತ್ಕೋ. ನಾನು ದೊಡ್ಡ ಮಹತ್ವಾಕಾಂಕ್ಷಿ. ಜೀವನದಲ್ಲಿ ಏನಾದ್ರು ಸಾಧನೆ ಮಾಡಬೇಕು, ನನ್ನದೇ ಆದ ಒಂದು ಕಂಪ್ನಿ ಇಟ್ಕೋಬೇಕು, 1000 ಜನಕ್ಕೆ ಕೆಲಸ ಕೊಡಬೇಕು, ನನ್ನ ಹೆಂಡತಿ ಮಕ್ಕಳು ಸಮಾಜದಲ್ಲಿ ಗೌರವದಿಂದ ಹೆಮ್ಮೆಯಿಂದ ಪ್ರೆಸ್ಟೀಜಿಯಸ್ ಲೈಫ್ ಲೀಡ್ ಮಾಡಬೇಕು ಅಂತ ಆಸೆ ಪಟ್ಟಿದ್ದೆ. ದೊಡ್ಡ ಕನಸು ಕಂಡಿದ್ದೆ. ನನ್ನ ವರ್ಕ್ ಟೆನ್ಷನ್ ಅಲ್ಲಿ ನಿನ್ನ ನೆಗ್ಲೆಕ್ಟ್ ಮಾಡಿರ್ಬೋದು, ವ್ಯಾಲೆಂಟೈನ್ಸ್ ಡೇಗೆ ಗಿಫ್ಟ್ ಕೊಡೋದು ಮರ್ತಿರ್ಬೋದು, ನಿನ್ ಬರ್ಡೇ ವಿಶ್ ಮಾಡ್ದೇನೆ ಹೋಗಿರ್ಬೋದು, ನೀ ಪಾರ್ಟಿ ಕರೆದ ಕೈ ಕೊಟ್ಟಿದ್ದೀನಿ, ಊಟಕ್ಕೆ ಕರೆದ ಕಾಯಿಸಿದ್ದೀನಿ, ಇವತ್ತು ನಮ್ಮ ವೆಡ್ಡಿಂಗ್ ಡೇ ಅನ್ನೋದು ಮರ್ತಿದ್ದೀನಿ. ನಿಜ. ಹಾಗನ್ ಮಾತ್ರಕ್ಕೆ ನನಗೆ ನಿಮ್ಮ ಮೇಲೆ ಪ್ರೀತಿನೇ ಇಲ್ಲ ಅಂತನ? ಇವತ್ತು ನಮ್ಮ ವೆಡ್ಡಿಂಗ್ ಡೇ. ನೀನು ಅದನ್ನ ಪದೇ ಪದೇ ನೆನ್ಪು ಮಾಡಿದ್ರು ನನಗೆ ಗೊತ್ತಾಗಲಿಲ್ಲ ಅಂತ ಎಷ್ಟು ಫೀಲ್ ಮಾಡ್ಕೊಂಡೆ ಗೊತ್ತಾ? ಮಿಷಿನ್ ಇರೋ ಟೈಮಲ್ಲಿ ಬ್ಲೇಡ್ ಹಾಕ್ತಾವ್ ನನ್ನ ಮಗ. ನೀನು ಬರೋದಕ್ಕೆ ಮುಂಚೆ ನಾನು ಮನೆಗೆ ಬಂದು ಮನೆಯನ್ನೆಲ್ಲ ಡೆಕೋರೇಟ್ ಮಾಡಿ ನಿನಗೊಂದು ಪ್ಲೆಸೆಂಟ್ ಸರ್ಪ್ರೈಸ್ ಕೊಡಬೇಕು ಅಂತ ಎಷ್ಟು ಆಸೆಯಿಂದ ಓಡ್ ಬಂದೆ. ಆದ್ರೆ ನೀನು ಲೈಫಲ್ಲಿ ಮರೆಯಕ್ಕಾಗ್ದಿರೋ ಥರ ಸರ್ಪ್ರೈಸ್ ಕೊಟ್ಟಿದೀಯ. ಆ ಗನ್ನಲ್ಲಿ ಬುಲೆಟ್ ಇದೆಯೋ ಇಲ್ವೋ ಅಂತ ತಿಳ್ಕೊಬೇಕಲ್ಲ. ಬುಲೆಟ್ ಇಲ್ಲ ಅಂದ್ರೆ ಇಲ್ಲೇ ಸಾಯ್ಸಾಕ್ಬಿಡ್ತೀನಿ ನನ್ನ ಮಗನ್ನ. ನನ್ನ ಸುಂದರವಾದ ಸಂಸಾರನ ನಾಶ ಮಾಡ್ಬಿಟ್ಟಿಯಲ್ಲೋ. ನನ್ನ ಹೆಂಡತಿ ಜೊತೆ ಮಲ್ಗೋಕ್ ಮುಂಚೆ ಒಂದೇ ಒಂದು ಸಲ ಅವಳಿಗೊಬ್ಬ ಗಂಡ ಇದ್ದಾನೆ, ಮಗು ಇದೆ, ಸಂಸಾರ ಇದೆ ಅಂತ ಯೋಚನೆ ಮಾಡಿದಿದ್ರೆ ನನ್ನ ಸಂಸಾರ ಇವತ್ತು ಕುಳಿತಿರ್ತಿತ್ತು. ನಿನ್ನ ಹೆಂಡತಿಗೂ ಈ ರೀತಿ ಆಗಿದ್ದಿದ್ರೆ ನೀ ಏನೋ ಮಾಡ್ತಿದ್ದೆ. ಐ ಆಮ್ ಸಾರಿ ಮ್ಯಾನ್. ನಾನು ತಪ್ಪು ಮಾಡ್ಬಿಟ್ಟೆ. ಐ ಆಮ್ ರಿಯಲಿ ಸಾರಿ. ನನಗೇನ್ ಬೇಕಾದ್ರೂ ಶಿಕ್ಷೆ ಕೊಡು, ಬೇಕಿದ್ರೆ ಶೂಟ್ ಮಾಡ್ಬಿಡು. ನನ್ನ ಹೆಂಡತಿನ ಮಾತ್ರ ಬರಬೇಡ ಅಂತ ಹೇಳು ಪ್ಲೀಸ್ ಪ್ಲೀಸ್. ಯಾರು ಯಾರದು? ಯಾರು? ನಿನ್ನ ಹೆಂಡತಿ. ಬಟ್ಟೆ ಆದ್ರೂ ಕೊಟ್ಬಿಡು ಪ್ಲೀಸ್. ಹೆಂಡತಿ ಮುಂದೆ ಬೇಡ, ಬಟ್ಟೆ ಕೊಟ್ಬಿಡು ಪ್ಲೀಸ್. ಬಟ್ಟೆ ಕೊಟ್ಬಿಡು. ಎಲ್ಲಿಗೋ ಓಡ್ತೀಯಾ? ಸಂತೋಷ್, ಮಾತ್ ಕೇಳು. ಇಬ್ರು ಕೂತ್ಕೊಂಡು ಜೆಂಟಲ್ಮೆನ್ ತರ ಇದನ್ನ ಸೆಟಲ್ ಮಾಡೋಣ. ಲೇಡೀಸ್ ಮುಂದೆ ಎಲ್ಲ ಚೆನ್ನಾಗಿರಲ್ಲ ಸಂತೋಷ್. ಪ್ಲೀಸ್ ಬಟ್ಟೆ ಕೊಟ್ಬಿಡು. ಟ್ರೈ ಟು ಅಂಡರ್ಸ್ಟ್ಯಾಂಡ್ ಸಂತೋಷ್. ಬಿ ಅ ಗ್ರೋನ್ ಅಪ್ ಪ್ಲೀಸ್ ಸಂತೋಷ್. ಮತ್ತೆ ಬಟ್ಟೆ ಹಾಕೊಂಡು ಏನು ಆಗೇ ಇಲ್ಲ ಅನ್ನೋ ತರ ಡ್ರಾಮಾ ಕ್ರಿಯೇಟ್ ಮಾಡೋ ಅಗತ್ಯ ಇಲ್ಲ. ಬಟ್ಟೆ ಕೊಡು, ಕೊಟ್ಬಿಡು ಪ್ಲೀಸ್. ಮಾತ್ ಕೇಳು ಪ್ಲೀಸ್. ಸತ್ಯ ಯಾವತ್ತೂ ನಗ್ನವಾಗೇ ಇರಬೇಕು. ಪ್ಲೀಸ್ ಬಟ್ಟೆ ಕೊಡು. ಈ ತರ ಟಾರ್ಚರ್ ಕೊಟ್ರೆ ಆ ದೇವ್ರು ನಿನಗೆ ಒಳ್ಳೇದ್ ಮಾಡಲ್ಲ ಸಂತೋಷ್. ಯಾಕಮ್ಮ ಇಷ್ಟೊತ್ತು ಡೋರ್ ಓಪನ್ ಮಾಡಕ್ಕೆ? ಹೇ ಕೊತ್ತಿಮರಿ, ನೀನು ದಿನ ರಾತ್ರಿ ತುಂಬಾ ಲೇಟ್ ಆಗಿ ಬರ್ತಿದ್ದೆ ಅಲ್ಲ, ಇವತ್ತೇನು ಇದ್ ಬೇಗ ಬಂದ್ಬಿಟ್ಟಿದ್ಯಾ? ಬೇಗ ಬರ್ದೇ ಇದ್ರೇನೆ ಚೆನ್ನಾಗಿರ್ತಿತ್ತು ಮಗಳೇ. ಇಲ್ಲ
ಕೋತಿ ಮರಿ, ನೀನ್ ಬಂದಿದ್ದು ನನಗೆ ತುಂಬಾ ಇಷ್ಟ ಆಯ್ತು. ನಾನು ಸ್ಕೂಲಿಂದ ಬಂದ ತಕ್ಷಣ ನಿನ್ನನ್ನ ನೋಡೋಕೆ ತುಂಬಾ ಇಷ್ಟ. ಆಮೇಲೆ ಒಂದು ಕೆಲಸ ಮಾಡೋಣ, ಇಬ್ರು ಸ್ಕೂಲು ಆಫೀಸೆಲ್ಲ ಬಿಟ್ಬಿಟ್ಟು ಮನೇಲಿ ಆಟ ಆಡ್ಕೊಂಡು ಅಡುಗೆ ಮಾಡ್ಕೊಂಡು ತಿನ್ಕೊಂಡಿದ್ಬೋಣ. ಸ್ಕೂಲಲ್ಲಿ ಏನು ಹೇಳ್ಕೊಟ್ರು ಇವತ್ತು? ಇವತ್ತು ಸ್ಕೂಲಲ್ಲಿ ಟೆಸ್ಟ್ ಕೊಟ್ಟಿದ್ರು, ಅದರಲ್ಲಿ ನಾನು ಔಟ್ ಆಫ್ ಮಾರ್ಕ್ಸ್ ತಗೊಂಡೆ. ದಟ್ಸ್ ಲೈಕ್ ಅ ಗುಡ್ ಗರ್ಲ್. ಏನ್ ಬೇಕು ಇವಾಗ ನಮ್ಮ ಚಿನ್ನಿಗೆ? ಡೈಲಿ ಮಮ್ಮಿ ಮ್ಯಾಗಿ ಮಾಡ್ಕೊಡ್ತಿದ್ಲು, ಇವತ್ತು ನಾನು ಮಾಡ್ಕೊಡ್ಲಾ? ಓಕೆ, ಕೂತ್ಕೋ, 2 ಮಿನಿಟ್ಸಲ್ಲಿ ಮ್ಯಾಗಿ ರೆಡಿ ಇರುತ್ತೆ, ಇಬ್ರು ತಿನ್ನೋಣ. ಓಕೆ? ವಾವ್, ಕೇಕ್ ಯಾರ್ ಬರ್ತಾಳೆ ಪಪ್ಪ? ಬರ್ಡೇ ಅಲ್ಲ ಚಿನ್ನಿ, ಇವತ್ತು ನಂದು ಅಮ್ಮಂದು ವೆಡ್ಡಿಂಗ್ ಡೇ. ಮತ್ತೆ ಮಮ್ಮಿಯಲ್ಲಿ? ಮಮ್ಮಿ ಆಫೀಸ್ಗೆ ಹೋಗಿದ್ದಾಳೆ, ಇನ್ನೇನು ಬಂದ್ಬಿಡ್ತಾಳೆ. ಪಪ್ಪ ನಿನ್ಗೋಸ್ಕರ ಕಾಯ್ತಾ ಇದ್ದಾರೆ. ಇಷ್ಟೊತ್ತಾದ್ರೂ ಯಾಕೆ ಬರ್ಲಿಲ್ಲ ಅಂತ ಕ್ಲಾಸ್ ತಗೊಂತೀನಿ. ಡ್ಯಾಡಿ, ಮಮ್ಮಿ ಕಾಲ್ ಕಟ್ ಮಾಡ್ತಾ ಇದ್ದಾಳೆ. ಹೌದಾ? ಇನ್ನೊಂದ್ಸಲ ಮಾಡ್ತೀನಿ. ಮಾಡು. ಡ್ಯಾಡಿ, ಮಮ್ಮಿ ಮೊಬೈಲ್ ನಾಟ್ ರೀಚಬಲ್ ಬರ್ತಾ ಇದೆ. ಮಮ್ಮಿ ತುಂಬ ಬ್ಯುಸಿ ಇದ್ದಾರೆ ಅನ್ಸುತ್ತೆ, ನಾವ್ಯಾಕೆ ಅವ್ರಿಗೆ ಡಿಸ್ಟರ್ಬ್ ಮಾಡಬೇಕು? ಬಾ, ನಾವು ಮ್ಯಾಗಿ ತಿನ್ನೋಣ. ಬಾಬಾ. ಓಕೆ ಓಕೆ. ಹೆಂಗಿದೆ? ಚೆನ್ನಾಗಿದೆ. ಅದೇ ಮ್ಯಾಗಿ, ಅದೇ ಟೇಸ್ಟು. ನಿಮ್ಮ ಅಮ್ಮಂಗೆ ಅಡುಗೆ ಬರಲ್ಲ, ನಾನು ನೀನು ಬೇರೆ ತಿನ್ನಲ್ಲ. ಏನಿದು ಗಿಳಿಮರಿ, ಹೋಮ್ವರ್ಕ್ ಸರಿಗ್ ಮಾಡ್ತಿಲ್ಲ ಅಂತ ಬ್ಯಾಡ್ ರಿಮಾರ್ಕ್ಸು? ಮಮ್ಮಿ ಇತ್ತೀಚೆಗೆ ತುಂಬಾ ಲೇಟ್ ಆಗಿ ಬರ್ತಾ ಇದ್ದಾರೆ. ಅವ್ರಕ್ಕಿಂತ ಲೇಟು ನೀನು. ತಾತ ಅಜ್ಜಿನು ಬೇರೆ ಮನೆಯಲ್ಲಿ ಇದ್ದಾರೆ. ನನ್ನ ಹೋಮ್ವರ್ಕ್ ಯಾರು ಮಾಡಿಸ್ತಾರೆ ಪಪ್ಪ? ನೀ ಕೂತ್ಕೊಂಡು ಹೋಮ್ವರ್ಕ್ ಎಲ್ಲ ಬರೀತಾ ಇರು, ಹೊರಗೋಗಿ ಬರ್ತೀನಿ. ವಾಪಸ್ ಬರ್ತಂಕ ಇಲ್ಲೇ ಇರು. ಓಕೆ. ಆಚೆ ಬಾರ, ಬಾರ. ರೋಹಿತ್, ಆಚೆ ಬಾ ರೋಹಿತ್. ಒಳಗಡೆ ಕುತ್ಕೊಂಡೆ ಫ್ರೆಂಡ್ಸ್ ಕಿತ್ತಾಗ್ತಾ ಇದ್ಯಾ? ಆಚೆ ಬಾ. ಬರ್ತೀಯೋ ಇಲ್ವೋ? ನನ್ನ ಹೆಂಡತಿ ಬಾಯನಂತೂ ಮುಚ್ಚಕ್ಕಾಗಲ್ಲ, ಹಾಗಂತ ನಾನು ಸುಮ್ಮನೆ ಇರೋಕ್ಕೂ ಆಗಲ್ಲ. ಇವ್ರಿಗೆಲ್ಲ ಒಂದು ಗತಿ ಕಾಣಿಸ್ತೀನಿ ಇವಾಗ. ನಡಿ.
ಹೀಗ್ ಮಾಡ್ದೆ? ನನ್ಗೆ ಯಾಕೋ ಅನ್ಯಾಯ ಮಾಡ್ದೆ? ನನ್ನಿಂದ ನಿನಗೇನು ಕಮ್ಮಿ ಆಗಿತ್ತು? ಹಾ? ಏನ್ ಕಮ್ಮಿ ಆಗಿತ್ತು? ಕೇಳಿದೆಲ್ಲ ಕೊಟ್ಟಿಲ್ವೇನೋ ನಾನು? ಹೇಳು ಹೇಳು. ನಾನು ನೋಡಕ್ ಚೆನ್ನಾಗಿಲ್ವೇನೋ? ನಾನು ಇವಳಿಗಿಂತ ನೋಡಕ್ ಚೆನ್ನಾಗಿಲ್ವೇನೋ? ಹೇಳು. ಹೋಗಿದ್ದಗೆ ಬೇರೆ ಮನೆ ಹೆಂಗಸ್ರು ಬೇಕಾ? ಹೇಳು. ತೆಗೊಂಡ್ ಕೊಟ್ಟಿದ್ಯಾ? ನಿನಗೆ ಯಾಕೋ ಬೇಕು ಹೆಂಡತಿ ಮನೆ ಸಂಸಾರ? ಪ್ಲೀಸ್ ನಾನು ಇಲ್ಲಿಂದ ಕರ್ಕೊಂಡು ಹೋಗು. ಏನಾದರೂ ಮಾಡು. ಮನೇಲಿ ಎಷ್ಟು ಬೇಕಾದ್ರೂ ಹೊಡಿ, ಎಲ್ಲರ ಮುಂದೆ ಹೊಡಿಬೇಡ ಪ್ಲೀಸ್. ಇಷ್ಟು ಹ್ಯಾಂಡ್ಸಮ್ ಆಗಿರೋ ಗಂಡನ್ ಇಟ್ಕೊಂಡು ನನ್ ಗಂಡನ್ ಜೊತೆ ಮಲ್ಗೋಂತಂದ್ರೆ ನಿನಗೇನೇ ಬಂತು? ನಿನಗ್ ಮಾತ್ರ ಕಂಡ ಹೆಣ್ಗಳ ಮೇಲೆಲ್ಲ ಆಸೆ ಇದೆ, ನನಗಿಲ್ಲ ಅಂತ ಅನ್ಕೊಂಡೆ ಅಲ್ವಾ? ಪ್ರತಿಯೊಂದು ಗಂಡು ಹೆಣ್ಣಿಗೂ ಸುಂದರವಾಗಿರೋರ್ ಮೇಲೆ ಆಕರ್ಷಣೆ ಆಗತ್ತೆ. ಅದನ್ನ ಯಾರು ಕಂಟ್ರೋಲ್ ಮಾಡಿ ಪ್ರೀತಿ, ಪ್ರೇಮ, ನಂಬಿಕೆಗಳಿಗೆ ಬದ್ಧರಾಗಿರ್ತಾರೋ ಅಂತವ್ರನ್ನ ಮನುಷ್ಯರು ಅಂತಾರೆ. ನೀನ್ ಇವ್ರ ಜೊತೆ ಮಲ್ಗಿದ್ದೆ ಅಲ್ವಾ? ಇವರಿಬ್ರು ಅದೇನ್ ಮಾಡಿದ್ರೋ ಅದನ್ನ ನಾವು ಮಾಡೋಣ. ಅದನ್ನ ನೋಡಿ ಇವರಿಬ್ರು ಕಣ್ ತುಂಬಿಸ್ಕೊಳ್ಳಿ. ಅನಿಕಾ, ನೋ ಪ್ಲೀಸ್. ನಾನು ಇವ್ರ ಜೊತೆ ಮಲ್ಕೊತೀನಿ. ಪ್ಲೀಸ್. ಅದ್ರ ನೋವು ಏನು ಅಂತ ನಿಮ್ಗೂ ಗೊತ್ತಾಗ್ಲಿ. ಪ್ಲೀಸ್ ಅನಿಕಾ, ನಿನ್ ಹೊಟ್ಟೆಲಿ ನನ್ನ ಮಗು ಬೆಳೀತಾ ಇದೆ. ಈಗ ನೆನಪಾಯ್ತಲ್ವಾ? ನಿನ್ನ ಯಾವಾಗ ಈ ಸ್ಥಿತಿಲಿ ನೋಡಿದ್ನೋ ನನ್ನ ಮಗು ಪಾಲಿಗೆ ನೀನ್ ಸತ್ತೋದೆ ಕಣೋ. ಪ್ಲೀಸ್ ಪ್ಲೀಸ್ ನೋಡು, ಇನ್ನು ಮುಂದೆ ನೀನೇ ಪೊಲೀಸು, ನೀನೇ ಜಡ್ಜು. ಇವನಿಗೆ ಯಾವ ಶಿಕ್ಷೆ ಬೇಕಾದ್ರೂ ಕೊಡು. ನನಗೂ ಇವನಿಗೂ ಯಾವುದೇ ಸಂಬಂಧ ಇಲ್ಲ. ಪ್ಲೀಸ್ ಪ್ಲೀಸ್ ಅನಿಕಾ, ಪ್ಲೀಸ್ ಅನಿಕಾ, ಒಂದೇ ಒಂದು ಚಾನ್ಸ್ ಅನಿಕಾ, ಪ್ಲೀಸ್. ನಾನು ಒಬ್ಬನೇ ಬಿಟ್ಟು ಹೋಗ್ಬೇಡ ಅನಿಕಾ. ಸಂಸಾರನೇ ಹಾಳು ಮಾಡ್ಬಿಟ್ಟಿಯಲ್ಲ. ಸಂತೋಷ್, ನಿನ್ನ ಸಂಸಾರ ಮಾತ್ರ ಸಂಸಾರ, ನನ್ನ ಸಂಸಾರ ಸಂಸಾರ ಅಲ್ವಾ? ನಿನ್ನ ಹೆಂಡತಿಗೆ ವಿಷಯ ಗೊತ್ತಾಗಿದ್ದಕ್ಕೆ ನಿನ್ಗೆ ಇಷ್ಟು ರೋಷ ಅಂದ್ರೆ ನನ್ನ ಹೆಂಡತಿನೇ ಹಾಳು ಮಾಡ್ತಿದ್ಯಲ್ಲ, ನನಗೆ ಎಷ್ಟು ರೋಷ ಬರ್ಬೇಡ. ಡ್ಯಾಡಿ, ಸಂತೋಷ್ ಗಿಳಿ ಮರಿ ಬಂದಿದ್ದಾಳೆ. ಸಂತೋಷ್ ಗಿಳಿ ಮರಿ. ಸಂತೋಷ್ ಮಾತಾಡ್ಬೇಡ ಈಗ. ಸಂತೋಷ್ ಮಗಳು ಬಂದಿದ್ದಾಳೆ, ಬಿಟ್ಬಿಡೋಣ ಪ್ಲೀಸ್. ಮಗಳ? ಅವಳಿಗೇನಾದ್ರೂ ಗೊತ್ತಾದ್ರೆ ನಾನು ನಿಜವಾಗ್ಲೂ ಜೀವಂತವಾಗಿರಲ್ಲ. ಪ್ಲೀಸ್ ನನ್ನ ಬಿಟ್ಬಿಡು ಪ್ಲೀಸ್. ಮಗಳಿದ್ದಾಳೆ ಅಂತ ಇವಾಗ ಗೊತ್ತಾಯ್ತಾ ನಿನಗೆ? ನಿಮ್ಮಂತ ತಾಯದ ಮಕ್ಕಳು ಬಳಗ ಶಾಪ. ನಾನು ವಾಪಸ್ ಬರೋ ತನಕ ಇಬ್ರು ಇಲ್ಲೇ ಬಿದ್ದಿರ್ಬೇಕು. ಕೆಳಗೆ ನನ್ನ ಮಗಳಿರ್ತಾಳೆ, ಈ ರೂಮಿಂದ ನಿಮ್ಮ ಮುಸ್ರು ಆಚೆ ಬರಬಾರ್ದು. ಗೊತ್ತಾಯ್ತಾ? ಯಾಕೆ ಮಮ್ಮಿ ಇಷ್ಟೊತ್ತಾದ್ರೂ ಬರ್ಲಿಲ್ಲ? ಗೊತ್ತಿಲ್ಲ ಮಗಳ. ನಾನು ಒಂದೆರಡು ಸಲ ಫೋನ್ ಟ್ರೈ ಮಾಡಿದೆ, ನಾಟ್ ರೀಚಬಲ್ ಬರ್ತಿದೆ. ಯಾವಾಗ ಬರ್ತಾರೆ?
ಗೊತ್ತಿಲ್ವ ಮರಿ? ಒಂದು ಕೆಲಸ ಮಾಡೋಣ, ನಾನು ನೀವಿಬ್ಬರು ಆಚೆ ಹುಡ್ಕೊಂಬರೋಣ. ನಂದೇ ಅದು ಕೆಲವು ಹೇಗಳಿದ್ವು. ನಾನಿಂದ ಯಾರಿಗೂ ಮೋಸ ಆಗಬಾರ್ದು. ಒಂದಷ್ಟು ಜನರ ಜೀವನಕ್ಕೆ ಆಧಾರ ಆಗಬೇಕು. ಈ ಕೋರ್ಟು ಸ್ಟೇಷನ್ ಮೆಟ್ಲು ಹತ್ತಲೇಬಾರ್ದು. ಸಾಫ್ಟ್ವೇರ್ ಇಂಜಿನಿಯರ್ ಸರ್. ಅವ್ರು ಹೆಂಗ್ ಓಡಾಡ್ತಾರೆ? ಬೆಳಿಗ್ಗೆ ಹೋಗ್ತಾ ನಾನೇ ಡ್ರಾಪ್ ಮಾಡ್ತೀನಿ. ನನ್ನ ಹೆಂಡತಿ ಕಾಣೆಯಾಗಿದ್ದಾಳೆ. ಸಂತೋಷ್, ಶುರು ಆಯ್ತು. ನನ್ ಬಿಟ್ಬಿಡು. ನನ್ನ ಮಗಳನ್ನ ನೋಡ್ಬೇಕು ಪ್ಲೀಸ್. ಏನಂದ? ಯಾವ ಮುಖ ಹೊತ್ಕೊಂಡು ಅವಳು ನೋಡಕ್ ಹೋಗ್ತೀಯಾ? ನೀನು ಮಾಡ್ತಿರೋ ಘನಕಾರ್ಯ ಅವಳು ಗೊತ್ತಾದ್ರೆ ಅವಳ ಮನಸ್ಥಿತಿ ಏನಾಗುತ್ತೆ ನಿಂಗೆ ಗೊತ್ತಿದ್ಯಾ? ಮನೆನೇ ಮೊದಲನೇ ಪಾಠಶಾಲೆ, ತಾಯಿನೇ ಮೊದಲನೇ ಗುರು ಅಂತ ಹೇಳ್ತಾರೆ. ಆದ್ರೆ ನೀನು ಗುರು ಸ್ಥಾನ, ತಾಯಿ ಸ್ಥಾನ ಎರಡು ಕಳ್ಕೊಂಡಿದ್ಯಾ. ಹೌದು, ನಾನ್ ಎಲ್ಲ ಕಳ್ಕೊಂಡೆ. ನನಗ್ ಬದುಕೋ ಹಕ್ಕಿಲ್ಲ. ನನ್ನ ಕೊಂದ್ಬಿಡು, ಆದ್ರೆ ಈ ತರ ಟಾರ್ಚರ್ ಕೊಡ್ಬೇಡ ಪ್ಲೀಸ್. ಹೌದು ಸಂತೋಷ್, ನಮ್ಮಿಂದ ತಪ್ಪಾಗಿದೆ ನಿಜ. ಆದ್ರೆ ಈ ತರ ತಪ್ಪನ್ನ ಜಗತ್ತಲ್ಲಿ ಯಾರು ಮಾಡೋದೇ ಇಲ್ವಾ? ಅಂದ್ರೆ ಅಕ್ರಮ ಸಂಬಂಧಗಳನ್ನ ಎಷ್ಟು ಜನ ಹಿಡ್ಕೊಂಡಿಲ್ಲ? ಹಣಕ್ಕೋಸ್ಕರ, ಆಸ್ತಿಗೋಸ್ಕರ, ಆಸೆಗೋಸ್ಕರ ಎಷ್ಟೊಂದು ಜನ ಇಂಥ ಕೆಲಸ ಮಾಡಲ್ಲ ಹೇಳು? ಕೆಲವರು ಓಪನ್ ಆಗಿ ಮಾಡ್ತಾರೆ, ಕೆಲವರು ಕದ್ದು ಮುಚ್ಚಿ ಮಾಡ್ತಾರೆ, ಕೆಲವರು ಸಿಕ್ಕಾಕೋತಾರೆ, ಕೆಲವರು ಸಿಕ್ಕಾಕೊಳ್ಳಲ್ಲ. ಅಷ್ಟೇ ವ್ಯತ್ಯಾಸ. ಇನ್ಕ್ಲೂಡಿಂಗ್ ಯು. ನಿನ್ನಂತ ಕಜ್ಜಿನಾಯಿಗಳ ಗುಂಪಿಗೆ ನನ್ನ ಯಾಕೋ ಸೇರಿಸ್ತೀಯಾ? ನಿಮ್ಮಂತವ್ರು ಸುಮಾರು ಜನ ಹೆಜ್ಜೆ ಹೆಜ್ಜೆಗೂ ಸಿಗ್ತಾರೆ ನಿಜ. ಆದ್ರೆ ನಾನು, ನನ್ನ ಮನೆ, ನನ್ನ ಗಂಡ, ಹೆಂಡತಿ, ಮಕ್ಕಳು ಅಂತ ಸಂಬಂಧಗಳಿಗೆ ಬೆಲೆ ಕೊಡೋರು ಕೋಟ್ಯಾಂತರ ಜನ ಇದ್ದಾರೆ. ನಿಮ್ಗಳ್ಗಷ್ಟು ತೆವಲಿದ್ರೆ ಕಟ್ಕೊಂಡು ಡೈವರ್ಸ್ ಕೊಟ್ಬಿಟ್ಟು ಇಷ್ಟ ಬಂದವ್ರ ಜೊತೆ ಇಷ್ಟ ಬಂದಂಗ್ ಮಾಡ್ಕೊಂಡು ಸಾಯಿರಿ. ನಮ್ದವ್ರಿಗೆ ಯಾಕೆ ದ್ರೋಹ ಮಾಡ್ತೀರಾ? ಗಂಡ ಹೆಂಡತಿ ಅಂದ್ರೆ ಪರಸ್ಪರ ಪ್ರೀತಿ, ನಂಬಿಕೆ, ವಿಶ್ವಾಸ. ಎಲ್ಲಕ್ಕಿಂತ ಮುಖ್ಯವಾಗಿ ಒಬ್ರಿಗೋಸ್ಕರ ಒಬ್ರು ಮಾಡತಕ್ಕಂಥ ಸ್ಯಾಕ್ರಿಫೈಸ್. ಅದು ನಮ್ಮ ಸಂಸ್ಕೃತಿ, ಅದು ನಮ್ಮ ಜೀವನ. ಹಲೋ, ಸದಾಶಿವನಗರ ಪೊಲೀಸ್ ಸ್ಟೇಷನ್ ಇಂದ ಕಾನ್ಸ್ಟೇಬಲ್ ಸಿದ್ದಪ್ಪ ಮಾತಾಡ್ತಾ ಇದ್ದೀನ್ರಿ. ಹೇಳಿ ಸರ್. ಇನ್ಸ್ಪೆಕ್ಟರ್ ನಿಮ್ಮನ್ನ ಕರೀತಾ ಇದ್ದಾರೆ. ಇನ್ಸ್ಪೆಕ್ಟರ್ ಕರೀತಿದಾರಾ? ಯಾಕೆ ಸರ್? ನಿಮ್ ಮಗಳನ್ನ ಕರ್ಕೊಂಡು ಸ್ವಲ್ಪ ಸ್ಟೇಷನ್ಗೆ ಬನ್ನಿ. ಅಲ್ಲ, ಮಗಳು ಯಾಕೆ ಸರ್? ಎನ್ಕ್ವೈರಿ ಮಾಡಕ್ಕೆ. ಅಲ್ಲ, ಅವಳು ಮಲಗಿದ್ದಾಳೆ. ಮಲಗಿದ್ರೆ ಎಬ್ಸ್ಕೊಂಡು ಕರ್ಕೊಂಡು ಬನ್ರಿ. ಸರಿ ಸರ್. ಸಂತೋಷ್, ಪೊಲೀಸ್ ಯಾಕೆ ಫೋನ್ ಮಾಡಿದ್ರು? ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಏನಂತ? ನನ್ನ ಹೆಂಡತಿ ಕಳೆದು ಹೋಗಿದ್ದಾಳೆ. ವಾಟ್? ಸಂತೋಷ್, ಸಂತೋಷ್ ಪ್ಲೀಸ್, ಸಂತೋಷ್, ಸಂತೋಷ್ ಪ್ಲೀಸ್. ಇವನು ಏನೋ ಪ್ಲಾನ್ ಮಾಡಿದ್ದಾನೆ. ನನ್ನ ಜೀವಂತ ಬಿಡಲ್ಲ ಇವನು. ಏನೋ ಪ್ಲಾನ್ ಮಾಡಿದ್ದಾನೆ. ಇವಳು ಸಹವಾಸ ಮಾಡಿ ನನ್ನ ಜೀವನನೇ ಹಾಳಾಗೋಯ್ತು. ಎಷ್ಟು ಹುಡುಗಿರ ಜೊತೆ ಎಂಜಾಯ್ ಮಾಡಿಲ್ಲ ನಾನು. ಎಲ್ಲ ನೀಟಾಗಿ ಮಾಡ್ತಾ ಇದ್ದೆ. ಇವಳಿಂದ ಸಿಕ್ಕಾಕೊಂಡ್ಬಿಟ್ಟೆ. ನಾನು ಎಸ್ಕೇಪ್ ಆಗಬೇಕು ಇಲ್ಲಿಂದ. ಎಸ್ 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 ತರಗಿಲಿ ಸಂಸಾರ, ತರಗಿಲಿ ಸಂಸಾರ, ತರವಲ್ಲ ತರವಲ್ಲ. ಎರವಲು ಸಂಬಂಧ ಸ್ಥಿರವಲ್ಲ ಸ್ಥಿರವಲ್ಲ. ನಂದೇನು ನಿಂದೇನು ಸೊತ್ತಿಲ್ಲ, ಹಿಂದೇನು ಮುಂದೇನು ಗೊತ್ತಿಲ್ಲ. ಸುಳ್ಳೆಲ್ಲ ಸುಳ್ಳಲ್ಲ, ನಿಜವೆಲ್ಲ ನಿಜವಲ್ಲ. ಎಲ್ಲ ಆ ಶಿವನೇ ಬಲ್ಲ. ಸುಳ್ಳೆಲ್ಲ ಸುಳ್ಳಲ್ಲ, ನಿಜವೆಲ್ಲ
ಸ್ವರ್ಗ ಅನ್ನೋರೆ ಎಲ್ಲ ಸುಳ್ಳೆಲ್ಲ ಸುಳ್ಳಲ್ಲ ನಿಜವೆಲ್ಲ ನಿಜವಲ್ಲ ಎಲ್ಲ ಆ ಶಿವನೇ ಬಲ್ಲ ಸುಳ್ಳೆಲ್ಲ ಸುಳ್ಳಲ್ಲ ನಿಜವೆಲ್ಲ ನಿಜವಲ್ಲ ಎಲ್ಲ ಆ ಶಿವನೇ ಬಲ್ಲ ಶಿವನೇ ಬಲ್ಲ. ಪ್ರೀತಿಯಲ್ಲಿ ಮೋಸ ಬಯಲಾಯ್ತು ಶಕುಂತಲೆಯ ದುಷ್ಯಂತ ಮರೆತಾಗ ದಾಂಪತ್ಯಕ್ಕೆ ಬೆಲೆಯೇ ಇರದಾಯ್ತು ಸೀತೆಯನ್ನು ರಾಮ ತೊರೆದಾಗ ಸಂಬಂಧಕ್ಕೆಲ್ಲ ಅರ್ಥನೇ ಇಲ್ಲ ಬ್ರಹ್ಮನೇ ಶಾರದೆಯ ವರಿಸಿದ್ದು ಸುಳ್ಳೆಲ್ಲ ಸುಳ್ಳಲ್ಲ ನಿಜವೆಲ್ಲ ನಿಜವಲ್ಲ ಎಲ್ಲ ಆ ಶಿವನೇ ಬಲ್ಲ ಸುಳ್ಳೆಲ್ಲ ಸುಳ್ಳಲ್ಲ ನಿಜವೆಲ್ಲ ನಿಜವಲ್ಲ ಎಲ್ಲ ಆ ಶಿವನೇ ಬಲ್ಲ. Don't open your fucking mouth. Get up. Get up, ಮೇಲೆ. ಪ್ಲೀಸ್ 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 ಬಿಟ್ಬಿಡು. ಪ್ಲೀಸ್ ಡೋಂಟ್ ಶೂಟ್ ಮೀ. ಮನೆಗೆ ಹೊರಡು. ಬೇಡ. ನಿಮ್ಮ ಮನೆಗೆ ಹೊರಡು. ಡೋಂಟ್ ಶೂಟ್ ಮೀ. Get out! ಪ್ಲೀಸ್. ಸಾರಿ ಸಂತೋಷ್. ಎಂತವಳು ಸಾಹಸ ಮಾಡ್ಬಿಟ್ಟೆ ನಾನು. ಸಾಹಸ ಮಾಡಿ ನಾನು ಕೋತಿ ಆಗ್ಬಿಟ್ಟೆ. ರೂಮಲ್ಲಿ ಕೂಡ ಟಾರ್ಚರ್ ಕೊಡ್ತಾನೆ. ಪಿಸ್ತೂಲ್ ತೋರಿಸ್ತೀಯ ನನಗೆ? ಇವಳು ಚಪ್ಪಲಿ ನೋಡಿದ್ದಾಳೆ. ತೋರಿಸ್ತೀನಿ ಈ ರೋಹಿತ್ ಯಾರು ಅಂತ ತೋರಿಸ್ತೀನಿ. ಮತ್ತೆ ಯಾವ ಮುಖ ಹೊತ್ಕೊಂಡು ಇಲ್ಲಿಗೆ ಬಂದಿದ್ಯಾ? ನಾಚಿಕೆ ಆಗಲ್ವಾ ನಿನ್ ಜನ್ಮಕ್ಕೆ? ಅವನ ಕೈಲಿ ಪಿಸ್ತೂಲ್ ಇತ್ತು ಅನ್ನೋ ಒಂದೇ ಒಂದ್ ಕಾರಣಕ್ಕೆ ನಿನ್ ಕೈಲಿ ಚಪ್ಪಲಿ ನೋಡಿಸ್ಕೊಂಡೆ. ನಾನಂದ್ರೆ ಸಾಯ್ಸಾಕ್ಬಿಡ್ತಾ ಇದ್ದೆ. ಹೌದು, ನನಗೆ ಅವಳ ಜೊತೆ ಅಫೇರ್ ಇದೆ. ಅವಳು ಅಷ್ಟೇ ಅಲ್ಲ, ಇನ್ನು 106 ಹುಡುಗಿರ ಜೊತೆ ಮಜಾ ಮಾಡಿದ್ದೀನಿ. ಯಾಕೆ ಮಾಡಬಾರ್ದು? ನಾನು ಜೀವನ ಇರೋದೇ ಮಜಾ ಮಾಡೋದಕ್ಕೆ. ಅವಕಾಶ ಸಿಕ್ಕಿದ್ರೆ ಎಲ್ರು ಬಳಸ್ಕೋತಾರೆ, ನಾನು ಬಳಸ್ಕೊಂಡಿದ್ದೀನಿ. ಅವ್ರು ಸಿಕ್ಕಾಕೊಂಡಿಲ್ಲ, ನಾನು ಸಿಕ್ಕಾಕೊಂಡಿದ್ದೀನಿ, ಅಷ್ಟೇ ವ್ಯತ್ಯಾಸ. ಇನ್ನೊಂದ್ ಸಾರಿ ತುಟಿ ಪಿಟಿಕ್ ಅಂದ್ರೆ ನಡೆಯೋ ಕಥೆನೇ ಬೇರೆ. ಪೊಲೀಸ್ ರಾತ್ರಿ ಊಟನೂ ಮಾಡಿದ್ರೆ ನನ್ ಮೇಲೆ ಗಲಾಟೆ ಮಾಡಿ ಟೆನ್ಷನ್ ಅಲ್ಲಿ ಹಾಗೆ ಹೋಗಿ ಮಲ್ಕೊಂಡ್ರು. ಬೆಳಗ್ಗೆ ಹೋಗಿ ನೋಡೋಷ್ಟರಲ್ಲಿ
ರಾತ್ರಿ ಕೊಲೆ ನಡೆದಾಗ ನೀವು ಮನೇಲೇ ಇದ್ರಾ? ಹೌದು ಸರ್. ಐಸಿ. ಆ ಟೈಮಲ್ಲಿ ನಿಮಗೆ ಶಬ್ದ ಏನು ಕೇಳಿಸ್ಲಿಲ್ವಾ? ಇಲ್ಲ ಸರ್. ಯಾಕೆ? ರಾತ್ರಿ ನಾನು ಬೇರೆ ರೂಮಲ್ಲಿ ಮಲಗಿದ್ದೆ. ಕೊಲೆ ಮಾಡಿರೋ ಚಾಕು ನಿಮ್ಮನೆದ ಅಥವಾ ಕೊಲೆಗಾರ ತಂದಿದ್ದ? ನಮ್ಮನೆದೆ ಸರ್. ರಾತ್ರಿ ಬೀಟ್ರೂಟ್ ಕಟ್ ಮಾಡಿ ಕಿಚನ್ ಶೆಲ್ಫ್ ಮೇಲೆ ಇಟ್ಟಿದ್ದೆ. ನಿಮ್ಮ ಗಂಡ ರಾತ್ರಿ ಮನೆಗೆ ಬಂದಾಗ ಟೆನ್ಷನ್ ಇದ್ರು ಅಂದ್ರಲ್ಲ, ಏನಾಗಿತ್ತು ಟೆನ್ಷನ್ ಆಗುವಂಥದ್ದು? ಆಕೆ ಯಾರು? ಸ್ನೇಹ, ನಮ್ಮ ಕಂಪ್ನಿನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್. ಆಕೆ ಗಂಡ? ಅವನ್ನ ನೋಡಿದ್ ನಾನು ಫಸ್ಟ್ ಟೈಮ್ ಸರ್. ಅವ್ನು ಯಾರು ಅಂತ ನನಗೂ ಗೊತ್ತಿಲ್ಲ. ಸರಿ, ನಿಮ್ಗೆ ಯಾರ ಮೇಲೆ ಆದ್ರೂ ಅನುಮಾನ ಇದೆಯಾ? ಇದೆ ಸರ್. ಸ್ನೇಹ ಗಂಡನೇ. ಅವನ ಮನೇಲಿ ಕೊಲೆ ಮಾಡಿದ್ರೆ ಅನುಮಾನ ಬರುತ್ತೆ ಅಂತ ಹೇಳಿ ನನ್ನ ಗಂಡನ ಮನೆ ಕಳಿಸಿ ರಾತ್ರಿ ಕೊಲೆ ಮಾಡಿ ಹೋಗಿದ್ದಾನೆ. ಓಕೆ, ಈ ಕೇಸಲ್ಲಿ ಅಕ್ಯೂಸ್ಡ್ ಯಾರು ಅಂತ ಗೊತ್ತಾಗೋವರೆಗೂ ನೀವು ನಮ್ಮ ಲಿಮಿಟ್ಸಲ್ಲಿ ಇರಬೇಕು. ನಾನು ಹೇಳಿ ಕಳಿಸಿದಾಗ ನೀವು ಸ್ಟೇಷನ್ಗೆ ಬರಬೇಕು. ಓಕೆ? ಓಕೆ ಸರ್. ಗಿಳಿಮರಿ, ಬೆಲ್ ಆಗ್ತಿದೆ, ಯಾರು ಬಂದಿರು ನೋಡು. ಸಂತೋಷ್ ನೀವೇನಾ? ಹೌದು ಸರ್. ಸ್ನೇಹ? ಈ ವ್ಯಕ್ತಿ ನಿಮಗೆ ಗೊತ್ತಾ? ಅಲ್ಲೇನ್ ನೋಡ್ತಿದ್ದೀರಾ? ಇಲ್ಲಿ ನೋಡಿ, ಹೇಳಿ. ಈ ವ್ಯಕ್ತಿ ನಿಮಗೆ ಗೊತ್ತಾ? ಗೊತ್ತು ಸರ್, ನಮ್ಮ ಕಂಪನಿ ಮ್ಯಾನೇಜರ್. ಅವ್ರು ಯಾರ್ದೋ ಫೋಟೋನ ಇವಳಿಗೆ ಯಾಕೆ ತೋರಿಸಿದಿರಾ? ಏನ್ ನಡೀತಾ ಇದೆ ಇಲ್ಲಿ? ಇವನಿಗೂ ನಿನ್ನ ಹೆಂಡತಿಗೂ ಸಂಬಂಧ ಇದ್ದಿದ್ದು, ನಿನ್ನ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದು, ಇವನ್ ಹೆಂಡತಿನ ಕರೆಸಿ ಚಪ್ಪಲಿ ತಗೊಂಡು ಓಡಿಸಿದ್ದು ಎಲ್ಲ ಗೊತ್ತಾಗಿದೆ. ಈಗ ಅವನು ಮರ್ಡರ್ ಆಗಿದೆ. ಇವನ್ನ ಮರ್ಡರ್ ಮಾಡಿರೋದು ನೀನೆ, ರೈಟ್? ಎಸ್. ಅವನು ಯಾರು ನಂಗೆ ಗೊತ್ತಿಲ್ಲ. ಏನೇ ಹೇಳೋದಿದ್ರು ಸ್ಟೇಷನ್ಗೆ ಬಂದು ಹೇಳು. ವಾಟ್? ಎದ್ದೇಳು ಮೇಲೆ. ನೀನ್ ಗಂಡ್ಸ್ತಾನೆ. ಏನ್ ನಿನ್ ಮಾತಿನ ಅರ್ಥ? ನಾವಿಬ್ರು ಏನ್ ಮಾಡದೇ ಇರೋ ತಪ್ಪು ಮಾಡಿಲ್ಲ. ಹಣನೋ, ಅಧಿಕಾರನೋ, ಆಮಿಷನೋ, ಆಸೆನೋ ಇಬ್ರು ಇಷ್ಟಪಟ್ವಿ, ಒಂದಾದ್ವಿ. ಅಷ್ಟಕ್ಕೆ ಇಷ್ಟೊಂದು ಅವಮಾನ ಪಡ್ಬೇಕಾ? ನಿನ್ ಹೆಂಡತಿಗೂ ಗೊತ್ತಾಯ್ತು, ನನ್ ಗಂಡಂಗೂ ಗೊತ್ತಾಯ್ತು. ಅವಳು ನಿನ್ನ ಅಕ್ಸೆಪ್ಟ್ ಮಾಡಲ್ಲ, ಇವನು ನನ್ನ ಅಕ್ಸೆಪ್ಟ್ ಮಾಡಲ್ಲ. ಇನ್ನು ಉಳ್ದಿರೋದು ಒಂದೇ ದಾರಿ, ನಾವಿಬ್ರು ಅಕ್ಸೆಪ್ಟ್ ಮಾಡ್ಕೊಂಡು ಒಂದಾಗ್ ಬಾಳೋದು. ಬಾಳೋದು? ಆ ನಿನ್ ಗಂಡ ನಮ್ಮನ್ನ ಜೀವಂತವಾಗಿ ಆಚೆ ಹೋಗ್ಬಿಟ್ರೆ ತಾನೇ ಬದುಕೋದು. ಗನ್ ಹಿಡ್ಕೊಂಡು ಪೋಸ್ ಕೊಡ್ತಾನೆ. ಯಾವಾಗ ಶೂಟ್ ಮಾಡ್ತಾನೆ ನನ್ಗೆ ಗೊತ್ತಿಲ್ಲ. ಲೂಸ್ ನನ್ ಮಗ. ಅವನೇ ಜೀವಂತವಾಗಿಲ್ಲ ಅಂದ್ರೆ ಎಸ್, ನಾವು ಬದುಕಬೇಕು ಅಂತಂದ್ರೆ ಅವನ್ ಸಾಯ್ಲೇಬೇಕು. ಆದ್ರೆ ಹೇಗೆ? ಈಗ ಆಚೆ ಹೋದವನು ಮತ್ತೆ ಒಳಗಡೆ ಬಂದೇ ಬರ್ತಾನೆ. ಅವನು ಬಾಗಿಲು ತೆಗಿತಿರುವಾಗ ರೋಹಿತ್, ಅವನು ಬರ್ತಾ ಇದ್ದಾನೆ.
ಕಳ್ದೋಗಿದ್ಯಾ ಅಂತ. ನನ್ನ ಬಿಟ್ಟು ಎಲ್ಲೂ ಹೋಗ್ಬೇಡ ಅಮ್ಮ, ಪ್ಲೀಸ್ ಅಮ್ಮ. ಅಮ್ಮ ಹೊಟ್ಟೆ ಹಸಿತಾ ಇದೆ, ಊಟ ಕೊಡಮ್ಮ. ಸಾಕ್ ಬಾ. ಅಮ್ಮ ಎಲ್ಲ ರೋಹಿತ್ ಏಯ್ ಬಿಡು ನನ್ನ. ಏಯ್ ಅಮ್ಮ, ರೋಹಿತ್ ಏಯ್ ಬಾರೆ. ಅಮ್ಮ, Looking beautiful. Happy wedding day. ಸಂತೋಷ್, ನಿನ್ನ ಹತ್ರ ಏನೋ ಮಾತಾಡ್ಬೇಕಿತ್ತು. ಕೇಳು. ಇದೇ ದಿನ 25 ವರ್ಷಗಳ ಹಿಂದೆ. ಅದ್ರ ಬಗ್ಗೆ ಮಾತಾಡೋದು ಬೇಡ. ಯಾಕೆ? ಕೆಲವು ಪ್ರಶ್ನೆಗಳಾಗಿ ಉಳ್ಕೊಂಡ್ರೆ ಒಳ್ಳೇದು ಅನ್ಸುತ್ತೆ. ಇನ್ನೆಷ್ಟು ದಿನ ಇರ್ತೀವೋ ಗೊತ್ತಿಲ್ಲ. ಮನ್ಸಲ್ಲಿರೋ ಪ್ರಶ್ನೆಗಳನ್ನ ಕೇಳಿ ನಿರಾಳ ಆಗ್ಬೇಕು ಅನ್ಸ್ತಿದೆ. ಸರಿ, ನಿನ್ನಿಷ್ಟ. ಆವತ್ ನಾನೊಂದು ತಪ್ಪು ಮಾಡ್ದೆ. ನೀನಲ್ದೆ ಆ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಆವತ್ ನನ್ನ ಜೀವನ ಕೊನೆ ಆಗ್ತಿತ್ತು. ಆದ್ರೆ ನೀ ನನ್ಗೆ ಜೀವ ಕೊಟ್ಟು ಜೀವನಾನು ಕೊಟ್ಟಿದ್ಯಾ. ಇಷ್ಟು ವರ್ಷಗಳಲ್ಲಿ ಯಾವತ್ತೂ ಅದ್ರ ಬಗ್ಗೆ ನನ್ನ ಒಂದ್ ಮಾತು ಕೇಳಿಲ್ಲ. ಪ್ರತಿ ಸಲ ಆ ವಿಷಯ ನೆನ್ಪಾದಾಗ್ಲೆಲ್ಲ ಜೀವನೇ ಹೋಗ್ ಬಂದಂಗಾಗ್ತಿತ್ತು. ನಿನ್ ಕಣ್ಣಲ್ಲಿ ಕಣ್ಣಿಟ್ ನೋಡ್ದಾಗಂತೂ ಯಾಕಾದ್ರೂ ಬದುಕಿದೀನಿ ಅನ್ಸ್ತಿತ್ತು. ಇನ್ಫ್ಯಾಕ್ಟ್ ತುಂಬಾ ಸಲಿ ಸೂಸೈಡ್ ಮಾಡ್ಕೊಳ್ಳೋಕ್ಕೂ ಪ್ರಯತ್ನ ಪಟ್ಟೆ, ಆದ್ರೆ ಆಗ್ಲಿಲ್ಲ. ನನ್ಗೊಂದ್ ಮಾತು ಹೇಳು, ನಿನ್ಗೀ ತಾಳ್ಮೆ ಸಹನೆ ಎಲ್ಲಿಂದ ಬಂತು? ನನ್ನ ಹೇಗ್ ಕ್ಷಮಿಸ್ದೆ? ನಂಗೆ ಬೇರೆ ಏನ್ ದಾರಿ ಇತ್ತು ಹೇಳು? ನಿನ್ನ ಕ್ಷಮಿಸೋದು ದೊಡ್ಡ ವಿಷಯ ಏನಾಗಿರ್ಲಿಲ್ಲ. ಆದ್ರೆ ಎಲ್ಲ ಗೊತ್ತಾದ್ಮೇಲೆ ನಿನ್ ಜೊತೆ ಬದುಕೋದು ಕಷ್ಟ ಅನ್ನಿಸ್ತು. ಯಾಕೆ ಬೇಕು ಅನ್ನಿಸ್ತು? ನಿನ್ನ ಸಹಿಸ್ಕೊಳ್ದೆ ಬೇರೆ ವಿಧಿ ಇರಲಿಲ್ಲ. ನನ್ನ ಹತ್ರ ಆ ದಿನ 3 ಆಯ್ಕೆಗಳಿದ್ವು. ಅವುಗಳನ್ನ ಕಲ್ಪಿಸ್ಕೊಂಡೆ. ನಾನೇನಾದ್ರೂ ಆವೇಶದಿಂದ ಕೋಪದ ಕೈಗೆ ಬುದ್ಧಿ ಕೊಟ್ಟು ನಿಮ್ಮಿಬ್ಬರನ್ನ ಕೊಲೆ ಮಾಡಿದ್ದಿದ್ರೆ ಒಂದಲ್ಲ ಒಂದಿನ ಸತ್ಯ ಆಚೆ ಬಂದು ನಾನು ಜೈಲ್ ಸೇರಿರ್ತಿದ್ದೆ. ನನ್ನ ಮಗಳು ಬೀದಿ ಪಾಲಾಗ್ತಿದ್ಲು.
ಸಂಸಾರನೇ ಸರ್ವಸ್ವ ಅಂತ ನಂಬಿರೋ ನಾನು ನೀ ನನ್ನ ಹೆಂಡತಿ ಅನ್ನೋ ಕಾರಣಕ್ಕೆ ನಿನಗೇನೋ ಮಾಡಿದೆ ಅವನ್ನ ಬಿಟ್ಟು ಕಳ್ಸೋ ನಾಟಕ ಮಾಡಿ ಆಮೇಲೆ ಹೋಗಿ ಅವನ್ನ ಕೊಲೆ ಮಾಡಿ ಬಂದಿದ್ದಿದ್ರೆ ಮುಂದೊಂದು ದಿನ ನ್ಯಾಯದ ಕಣ್ಣಲ್ಲಿ ನಾವಿಬ್ರು ಅಪರಾಧಿಗಳಾಗಿರ್ತಿದ್ವಿ. ಆಗ್ಲೂ ನನ್ನ ಮಗಳು ಬೀದಿಗೆ ಬಂದಿರೋಳು. ನಾನೇನಾದ್ರೂ ಅವತ್ತು ಅಸಹಾಯಕನಾಗೋ ಇಲ್ಲ ಹೇಡಿಯಾಗೋ ನಿಂತಿದ್ದಿದ್ರೆ ಒಂದು ನಾನೇ ಆತ್ಮಹತ್ಯೆ ಮಾಡ್ಕೊಂಡು ಸತ್ತು ಹೋಗ್ಬೇಕಾಗಿತ್ತು. ಇಲ್ಲ ಅಂದಿದ್ರೆ ನೀವಿಬ್ರು ಸೇರಿ ನನ್ನ ಕೊಲೆ ಮಾಡಿ ಓಡ್ ಹೋಗಿರ್ತಿದ್ರಿ. ಆವಾಗ್ಲೂ ನನ್ನ ಮಗಳು ಒಬ್ಬಂಟಿಯಾಗ್ಬಿಡ್ತಿದ್ಲು. ಅವತ್ತು ನನ್ನ ಹತ್ತಿರದ 3 ಆಯ್ಕೆಗಳಲ್ಲಿ ನಾನು ಯಾವೊಂದನ್ನ ಆಯ್ಸ್ಕೊಂಡಿದ್ದಿದ್ರು ನನ್ನ ಸಂಸಾರ ನುಚ್ಚು ನೂರಾಗ್ಬಿಡ್ತಿತ್ತು. ನಾ ಇವತ್ತು ನೋಡಿದ್ರೆ ಈ ಲೈಫ್ನ ಯಾವತ್ತೂ ನೋಡೋಕ್ಕಾಗ್ತಿರ್ಲಿಲ್ಲ. ನನ್ನ ಮಗಳಿಗೆ ಇಷ್ಟೊಳ್ಳೆ ಲೈಫ್ ಕಟ್ಕೊಡೋಕ್ಕಾಗ್ತಿರ್ಲಿಲ್ಲ. ಸಮಾಜ ನನ್ನ ಸಂಸಾರದ ಅವಸ್ಥೆ ನೋಡಿ ಆಡ್ಕೊಂಡು ನಕ್ಕಿರೋದು. ನಮ್ಮವ್ರಿಗೋಸ್ಕರ, ನಮ್ಮನ್ನ ನಂಬದವ್ರಿಗೋಸ್ಕರ ಅಂತ ನಮ್ಮ ಆಸೆ, ಕನಸು, ನಿರೀಕ್ಷೆ, ತೆವಲುಗಳನ್ನೆಲ್ಲ ಸ್ಯಾಕ್ರಿಫೈಸ್ ಮಾಡ್ಬೇಕಾಗತ್ತೆ. ಆದ್ರೆ ನೀನು ಅವತ್ತು ನನ್ನ ನಂಬಿಕೆಗೆ ಚುಚ್ಚಿದೆ, ನನ್ನ ಪ್ರೀತಿಗೆ ಚೂರಿ ಹಾಕಿದೆ. ನಾನು ತಿರ್ಗಿ ಚುಚ್ಚಿದ್ರೆ ಪ್ರತೀಕಾರ ಅನ್ಸ್ಕೊಂಡ್ಬಿಟ್ಟಿರೋದು. ಆದ್ರೆ ಪ್ರತೀಕಾರಕ್ಕಿಂತ ಜೀವನನೇ ದೊಡ್ಡದು ಅಂತ ನಾನು ನಿನ್ ಕ್ಷಮಿಸಿದೆ. ನೀನು ಕೂಡ ಮತ್ತೆ ಯಾವುದೇ ರೀತಿ ತಪ್ಪು ಮಾಡಿದೆ ನನ್ನ ಹೆಜ್ಜೆ ಜೊತೆ ಹೆಜ್ಜೆ ಹಾಕಿದೆ. ಅದು ನಮ್ಮನ್ನ ಇಲ್ಲಿ ತನಕ ಕರ್ಕೊಂಡು ಬಂದಿದೆ. ನಿಂಗೊಂದು ವಿಷಯ ಹೇಳ, ಒಬ್ಬ ಒಳ್ಳೆ ಗಂಡ ಆದವನು ಹೇಗಿರ್ಬೇಕಂತೆ ಅಂತ ಗೊತ್ತಾ? ದಾಂಪತ್ಯದ ವಿಚಾರದಲ್ಲಿ ಮಾತ್ರ ಅವನೊಬ್ಬ ಗಂಡ ಆಗಿರ್ಬೇಕಂತೆ. ಮಿಕ್ಕೆಲ್ಲ ವಿಚಾರಗಳಲ್ಲೂ ಒಂದು ಹೆಣ್ಣಿಗೆ ಅವನು ತಂದೆ ಆಗಿರ್ಬೇಕಂತೆ. ನಿನ್ನನ್ನ ನಾನು ಯಾವತ್ತೋ ಕೆಟ್ಟ ಸ್ಥಿತಿಲಿ ನೋಡಿದ್ನೋ ಅಲ್ಲೇ ಅವತ್ತೇ ಆ ನಿನ್ನ ಗಂಡ ಸತ್ತೋದ. ನಿನ್ನನ್ನು ಕ್ಷಮಿಸಿದ್ದು ಅವನಲ್ಲಿರೋ ಒಬ್ಬ ತಂದೆ. ಸ್ನೇಹ 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 ಎದ್ದೇಳು ಸ್ನೇಹ. ಏನಾಯ್ತು ಸ್ನೇಹ? ನಿನಗೆ ಥ್ಯಾಂಕ್ಸ್ ಹೇಳ್ಬೇಕಾ ಸಾರಿ ಹೇಳ್ಬೇಕಾ ಗೊತ್ತಾಗ್ತಿಲ್ಲ. ನನ್ನ ಸರಿ ತಪ್ಪುಗಳನ್ನ ತಿದ್ದಿ ನನ್ನ ಲೈಫಲ್ಲಿ ನನ್ನ ಕೈ ಹಿಡ್ದಿದ್ಯಾ. ಈ ಪ್ರಪಂಚದಲ್ಲಿ ಯಾರಿಗೂ ನಿನ್ನಂತ ಗಂಡ ಸಿಗಲ್ಲ. ಐ ಆಮ್ ದ ಮೋಸ್ಟ್ ಲಕ್ಕಿಯೆಸ್ಟ್ ವೈಫ್ ಇನ್ ದ ವರ್ಲ್ಡ್. ಅವತ್ತು ನೀನನ್ನ ಕ್ಷಮಿಸಿ ಬದುಕಿಸಿದ್ಯಾ, ಇವತ್ತು ಕ್ಷಮಿಸಿ ಬದುಕಿಸ್ಬೇಡ. ನನ್ನ ಕ್ಷಮಿಸಿ ನಾನದು ಹೆಂಗ ಅವಳನ್ನ ಕ್ಷಮಿಸಿದೆ ಅಂತ ತಿಳ್ಕೊಳ್ಳೋಕ್ಕೋಸ್ಕರ ಇಷ್ಟು ವರ್ಷ ವೇಟ್ ಮಾಡ್ತಿದ್ಲು ಅನ್ಸುತ್ತೆ. ತಿಳ್ಕೊಂಡ್ಲು.